ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತನ ಇಲ್ಲಿಯವರೆಗಿನ ನಾಮಗಳಲ್ಲಿ ನಾವು ವಿಶೇಷವಾಗಿ ಹಲವಾರು ನಾಮದ ಅರ್ಥವನ್ನ ತಿಳ್ಕೊಂಡು ಬಂದ್ವಿ. ಅದರಲ್ಲಿ ನಮಗೆ ಇಲ್ಲಿವರೆಗೂ ಗೊತ್ತಾಗಿರೋದು ಏನು ಅಂತ ಅಂದ್ರೆ, ಭಗವಂತ ಕರ್ತವ್ಯವನ್ನ ಮಾಡು ಅಂತ ಹೇಳ್ತಾನೆ ಅಂತ. ನಾವ್ ಅನ್ಕೊಂಡಿದ್ವಿ ಇಷ್ಟು ದಿನ, ಅಂದ್ರೆ ಭಗವದ್ಗೀತೆಯನ್ನ ತಿಳ್ಕೊಂಡ ಮೇಲೆ ನಮಗನ್ಸುತ್ತೆ, ಎಸ್, ಅವನು ಭಗವದ್ಗೀತೆಯಲ್ಲಿ ಎಲ್ಲವನ್ನ ಉಪದೇಶ ಮಾಡಿದಾನೆ, ಸೊ ನಾವು ಕರ್ತವ್ಯವನ್ನ ಮಾಡ್ಬೇಕಾ ಅಂತ ನಮಗನ್ಸುತ್ತೆ. ಆದ್ರೆ ರಾಮಾವತಾರದಲ್ಲೂ ಭಗವಂತ ತೋರಿಸಿದ್ದದನ್ನೇ, ನಿನ್ನ ಕರ್ತವ್ಯವನ್ನ ಮಾಡು ಅಂತ. ಇದಕ್ಕೆ ಉದಾಹರಣೆ, ತಂದೆ ಕಾಡಿಗೆ ಹೋಗು ಅಂದ ತಕ್ಷಣ ಹೋದ, ಅವನ ಕರ್ತವ್ಯ ಅನ್ನೋ ಹಾಗೆ ಸೀತಾಮಾತೆಯನ್ನ ಕರ್ಕೊಂಡ್ ಬಂದ. ಅದೇ ರೀತಿ ಅವನು ಗಂಡನಾಗಿ ಎಷ್ಟೇ ಪ್ರೀತಿಸುತ್ತಿದ್ರೂ ಸಹ ಕರ್ತವ್ಯ ಅಡ್ಡ ಬರುತ್ತೆ. ಆ ಕರ್ತವ್ಯನೇ ಮುಖ್ಯ ಅಂತ ಹೇಳಿ ರಾಜನಾಗಿ ಅವನು ಕರ್ತವ್ಯವನ್ನ ನಿಭಾಯಿಸ್ಬೇಕಾಗಿರುತ್ತೆ. ಅದನ್ನ ತೋರಿಸುವ ಸಲುವಾಗಿಯೇ ಸೀತಾಮಾತೆಯನ್ನ ಆತ ಕಾಡಿಗೆ ಮತ್ತೆ ಕಳಿಸ್ತಾನೆ. ನೋಡಿ, ಇಲ್ಲಿ ಹೆಂಡತಿಯನ್ನ ಕರ್ತವ್ಯ, ನನ್ನ ವರ್ಣಾಶ್ರಮಕ್ಕೆ ಯಾವ ಕರ್ತವ್ಯ ಬಂದಿದೆ ಆ ಕರ್ತವ್ಯ ಮಾಡೋದು ನನ್ನ ಜವಾಬ್ದಾರಿ, ಆಸ್ ಎ ರಾಜನಾಗಿ ನನ್ನ ಕರ್ತವ್ಯ ಅಂತ ಆತ ಕಾಡಿಗೆ ಕಳಿಸ್ತಾನೆ. ಅದೇ ರೀತಿ ಕೃಷ್ಣಾವತಾರ ನೋಡಿದಾಗ್ಲೂ ಅದೇ ಬರೋದು. ಅಂದ್ರೆ ನನ್ ಕರ್ತವ್ಯ ಮಾಡ್ಬೇಕು. ನೋಡಿ, ಕೃಷ್ಣ ಕೇವಲ ಹೇಳ್ಬಿಟ್ಟು ತೋರಿಸ್ಲಿಲ್ಲ, ಮಾಡ್ಬಿಟ್ಟು ತೋರಿಸ್ದ ಅನ್ನೋದಕ್ಕೆ ಎಕ್ಸಾಂಪಲ್, ತುಂಬಾ ಪ್ರೀತಿಸ್ತಿದ್ದಂತಹ ರಾಧೆಯನ್ನ ಬಿಟ್ಟು ಅವನ ಕರ್ತವ್ಯಕ್ಕಾಗಿ ಅವನು ಕಂಸನನ್ನ ಕೊಲ್ಲೋದಕ್ಕೆ ಹೋಗ್ತಾನೆ. ಅಂದ್ರೆ ಇಲ್ಲಿ ಯಾಕೆ ಈ ಎರಡು ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ, ಸಾಮಾನ್ಯವಾಗಿ ರಾಮ ಅಂದ ತಕ್ಷಣ ತುಂಬಾ ಜನರ ತಲೆಯಲ್ಲಿರೋದೇನು ಅಂದ್ರೆ ಹೆಂಡತಿಯನ್ನ ಕಾಡಿಗೆ ಕಳಿಸ್ದ ಅಂತನೋ, ಅಥವಾ ಕೃಷ್ಣ ಅಂದ ತಕ್ಷಣ ರಾಧೆಗೆ ಮೋಸ ಆಯ್ತು, ಪ್ರೀತಿಗೆ ಮೋಸ ಆಯ್ತು ಅನ್ನೋದೇ ತುಂಬಾ ಜನರ ತಲೆಯಲ್ಲಿ ಇರುತ್ತೆ. ಆದ್ರೆ ಇಲ್ಲಿ ಪ್ರೀತಿಗಿಂತಲೂ ಕರ್ತವ್ಯವೇ ಮುಖ್ಯ ಅಂತ ತೋರಿಸಿದವರು ರಾಮ ಮತ್ತೆ ಕೃಷ್ಣ. ಇದು ನನ್ನ ವೇ ಆಫ್ ಥಿಂಕಿಂಗ್. ನಾನು ಏನು ರಾಮಾಯಣವನ್ನ, ಮಹಾಭಾರತವನ್ನ ಅಥವಾ ಭಗವದ್ಗೀತೆಯನ್ನ ಓದಿದೆ, ನನಗನ್ಸಿದ್ದು ಯಾಕೆ ಅಂತ ಅಂದ್ರೆ, ನಾವು ಯಾವಾಗ ಅವರು ಯಾವ ಡಿಸಿಷನ್ನ ತಗೊಂಡ್ರು ಅನ್ನೋದನ್ನ ನಾವು ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಹಾಗಾಗಿ ಅವನು ಹೆಂಡತಿಯನ್ನ ತುಂಬಾ ಪ್ರೀತಿಸ್ತಿದ್ದ, ಅದಕ್ಕೋಸ್ಕರನೇ ಅವಳನ್ನ ಯುದ್ಧ ಮಾಡಿ ಲಂಕೆಯಿಂದ ಕರ್ಕೊಂಡ್ ಬಂದಿದ್ದು. ಅದೇ ರೀತಿ ರಾಜನಾಗಿ ಅವನ ಕರ್ತವ್ಯವು ಅಷ್ಟೇ ಮುಖ್ಯ ಆಗಿತ್ತು, ಹಾಗಾಗಿ ಅವಳನ್ನ ಮತ್ತೆ ಕಾಡಿಗೆ ಕಳಿಸಿತು. ಅದೇ ರೀತಿ ಕೃಷ್ಣನೂ ಅಷ್ಟೆ. ಈಗ್ಲೂ ಸಹ ನಾವು ಕೃಷ್ಣ ಅನ್ಬೇಕಾದ್ರೆ ರಾಧಾ ಕೃಷ್ಣ ಅಂತಾನೆ ಅಂತೀವಿ. ಯಾಕೆ ಅಂತ ಅಂದ್ರೆ ರಾಧೆಯ ಪ್ರೀತಿ ಅಷ್ಟು ಪವಿತ್ರ. ಹಾಗಾಗಿ ನಾವು ಇಲ್ಲಿ ಪ್ರೀತಿ, ವಿಶ್ವಾಸ ಎಲ್ಲವೂ ಸಹ ಒಂದೊಂದು ಆಯಾಮ ಇದ್ದ ಹಾಗೆ. ಸೊ ಅದನ್ನ ನಾವು ಆಸ್ ಇಟ್ ಈಸ್, ಅದು ಹೇಗ್ ಬರುತ್ತೆ ಹಾಗೆ ತಗೋಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಕರ್ತವ್ಯವನ್ನ ನಾವು ಮಾಡ್ಲೇಬೇಕಾಗತ್ತೆ ಅನ್ನೋದಕ್ಕೆ ಇದೆರಡೂ ಒಂದು ಚಿಕ್ಕ ಉದಾಹರಣೆ ಅಂತ ನಾನು ಅನ್ಕೊಳ್ತೇನೆ. ತಪ್ಪಿದ್ರೆ ಕ್ಷಮೆ ಮಾತ್ರ ಖಂಡಿತ ಇರ್ಲಿ. 45 ಶ್ಲೋಕಗಳ ಅರ್ಥವನ್ನ ತಿಳ್ಕೊಂಡಿದೀವಿ. ಇವತ್ತು 46ನೇ ಶ್ಲೋಕದ ಅರ್ಥವನ್ನ ತಿಳ್ಕೊಳ್ಳೋಣ. ವಿಸ್ಥಾರಸ್ಥಾವರಸ್ಥಾಣು ಪ್ರಮಾಣಂ ಬೀಜಮವ್ಯಯಂ ಅರ್ಥೋನರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನಃ. ಇದರಲ್ಲಿ ಮೊದಲನೆಯ ನಾಮ ವಿಸ್ತಾರ. ವಿಸ್ತಾರ ಅಂದ್ರೆ ಇದು ಸೃಷ್ಟಿಯ ರಹಸ್ಯವನ್ನ ಹೇಳುವಂತಹ ಒಂದು ಸುಂದರವಾದ ನಾಮ ಅಂತ ಹೇಳ್ತಾರೆ. ಪ್ರಳಯ ಕಾಲದಲ್ಲಿ ಸ್ಥೂಲವಾದ ಈ ಪ್ರಪಂಚವನ್ನ ಸೂಕ್ಷ್ಮ ರೂಪದಲ್ಲಿ ಉಳಿಯುತ್ತಾ ಹೋಗುತ್ತೆ, ಹಾಗೂ ಸೃಷ್ಟಿಯ ಕಾಲದಲ್ಲಿ ಈ ಸೂಕ್ಷ್ಮವಾಗಿರುವ ಪ್ರಪಂಚವನ್ನ ಭಗವಂತ ವಿಸ್ತಾರವಾಗಿ ಸ್ಥೂಲ ಪ್ರಪಂಚವನ್ನ ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಹಾಗೇನೆ ಇಲ್ಲಿ ತತ್ವ, ಆಕಾಶ, ಗಾಳಿ, ಬೆಂಕಿ, ನೀರು, ಭೂಮಿ, ಹೀಗೆ ಸೃಷ್ಟಿಯ ಸೂಕ್ಷ್ಮ ರೂಪದಿಂದ ಸ್ಥೂಲ ಪ್ರಪಂಚವಾಗಿ ವಿಸ್ತಾರಗೊಳ್ತಾ ಹೋಗುತ್ತೆ. ಇಲ್ಲಿ ಸೃಷ್ಟಿ ಅಂದ್ರೆ ಕೇವಲ ಇಲ್ಲದನ್ನ ಸೃಷ್ಟಿ ಅಲ್ಲ, ಇದ್ದದ್ದನ್ನ ಸ್ಥೂಲ ರೂಪಗೊಳಿಸೋದು ಅಂದ್ರೆ ಕಾಣುವಂತೆ ಮಾಡುವಂಥದ್ದು.
ನಾನು ಅದನ್ನೇ ಹೇಳೋದು. ಇಲ್ಲಿ ನಾವು ಕಾಣುವಂತೆ ಮಾಡುವುದು ಅಂದಾಗ ನಮಗೆ ತುಂಬಾ ಚೆನ್ನಾಗಿ ನೆನಪಿಗೆ ಬರುವಂತಹ ವಿಷಯ ಯಾವುದು ಅಂತ ಅಂದ್ರೆ, ಅರ್ಜುನ ಕೇಳ್ತಾನೆ, "ನಾನ್ ನಿನ್ನ ವಿಶ್ವರೂಪವನ್ನ ನೋಡ್ಬೇಕು" ಅಂತ. ಅಲ್ಲಿ ನಮಗೆ ಯೂಶುವಲಿ ಆ ವಿಶ್ವರೂಪದ ಫೋಟೋ ನೋಡಿದಾಗ ನಮಗೇನ್ ಅನ್ಸುತ್ತೆ ಅಂದ್ರೆ, ಇಲ್ಲದೇ ಇದ್ದಂತಹ ಯಾವುದೋ ಒಂದು ರೂಪ ಅವನ ಕಣ್ಣಿಗೆ ಕಾಣಿಸ್ಬಿಡ್ತಾ ಅಂತ. ನೋ, ಅಲ್ಲೂ ಅಷ್ಟೇ ಇಲ್ಲದೇ ಇರುವಂತಹ ಯಾವ ರೂಪವೂ ಕಾಣ್ಲಿಲ್ಲ ಅವನಿಗೆ. ಅಲ್ಲಿಯೇ ಆಲ್ರೆಡಿ ಇದ್ದಿದ್ದು ಇವನಿಗೆ ಕಾಣುವ ಹಾಗೆ ಆಯ್ತು ಅಷ್ಟೆ. ಅದೇ ರೀತಿ ಇಲ್ಲಿ ವಿಸ್ತಾರ ಅಂದ ತಕ್ಷಣ ಏನೋ ಒಂದು ಇಲ್ಲದೆ ಇದ್ದದನ್ನ ಭಗವಂತ ಸೃಷ್ಟಿ ಮಾಡೋದಿಲ್ಲ. ಇರೋದನ್ನ ಕಾಣೋ ಹಾಗೆ ಮಾಡ್ತಾನೆ. ಏಕೆಂದ್ರೆ ಸೂಕ್ಷ್ಮ ರೂಪವಾಗಿ ಎಲ್ಲವದನ್ನ ತನ್ನ ಉದರದಲ್ಲೇ ಇಟ್ಕೊಂಡ್ ಬಿಟ್ಟಿರ್ತಾನೆ. ಹಾಗಾಗಿ ನಮಗೆ ಕಾಣುವ ರೀತಿಯಲ್ಲಿ ಇಲ್ಲಿ ಆತ ಏನ್ ಮಾಡ್ತಾ ಹೋಗ್ತಾನೆ, ವಿಸ್ತಾರಗೊಳಿಸ್ತಾ ಹೋಗ್ತಾನೆ. ಇಲ್ಲಿ ಸೃಷ್ಟಿ ಅಂದ್ರೆ ಅದಕ್ಕೆ ಹೇಳ್ತಾ ಇರೋದು, ಇಲ್ಲದನ್ನ ಸೃಷ್ಟಿ ಅಲ್ಲ, ಇದ್ದದ್ದನ್ನ ಸ್ಥೂಲ ರೂಪಗೊಳಿಸೋದು, ಕಾಣುವ ರೂಪವನ್ನ ಕೊಡುವಂತಹ ಭಗವಂತ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ನಾಮಾತ್ಮಕ ಪ್ರಪಂಚದಿಂದ ನಾದ, ನಾದದಿಂದ ತರಂಗ, ನಾದ ಮತ್ತು ತರಂಗದಿಂದ ರೂಪ, ಈ ರೂಪ ಬೆಳೆದು ವಿಸ್ತಾರವಾಗಿ ಅಖಂಡ ಬ್ರಹ್ಮಾಂಡದ ನಿರ್ಮಾಣವಾಗ್ತಾ ಹೋಗತ್ತೆ. ಪ್ರಪಂಚವನ್ನ ಸೂಕ್ಷ್ಮ ರೂಪದಿಂದ ಸ್ಥೂಲ ರೂಪವಾಗಿ ವಿಸ್ತರಿಸಿ ಪ್ರತಿಯೊಂದು ವಸ್ತುವಿನಲ್ಲೂ ಆಯಾ ರೂಪದಲ್ಲಿ ಭಗವಂತ ತುಂಬಿರ್ತಾನೆ. ಈಗ ಗೋಮಾತೆ ಅಂತ ಪೂಜೆ ಮಾಡ್ತೀರಿ, ವೃಕ್ಷರಾಜ ಅಂತ ಪೂಜೆ ಮಾಡ್ತೀವಿ, ಗಂಗೆ ಅಂತ ಪೂಜೆ ಮಾಡ್ತೀವಿ. ಪ್ರತಿಯೊಂದರಲ್ಲೂ ಭಗವಂತ ಅವನದ್ದೇ ಆದಂತಹ ವಿಶೇಷ ರೂಪವನ್ನ ಅಲ್ಲಿ ತುಂಬುತ್ತಾ ಹೋಗ್ತಾನೆ. ಇಲ್ಲಿ ವಿ ಕಾಂಟ್ ಕಂಪೇರ್. ಅಶ್ವತ್ಥ ಮರ ತುಂಬಾ ಗ್ರೇಟಾ, ಆ ಗಂಗಾ ನದಿ ತುಂಬಾ ಗ್ರೇಟಾ, ಅಥವಾ ಹಸು ತುಂಬಾ ಗ್ರೇಟಾ, ಅಂದ್ರೆ ಗೋಮಾತೆ ತುಂಬಾ ಗ್ರೇಟಾ ಅಂತ ನಾವು ತುಲನೆ ಮಾಡೋದಿಕ್ ಆಗೋದೇ ಇಲ್ಲ. ಎಲ್ಲವುದೂ ಸಹ ಆಯಾ ಆ ನಿಟ್ಟಿನಲ್ಲಿ ಭಗವಂತ ವಿಶೇಷತೆಯನ್ನೇ ತುಂಬಿರ್ತಾನೆ. ಈಗ ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ಹಣತೆಯಿಂದ ನಾವು ಸಹಸ್ರ ಹಣತೆಯನ್ನ ನಾವು ಉರಿಸ್ತಾ ಹೋಗ್ತೀವಿ. ಹಾಗಂತ ಆ ಮೊದಲ ಹಣತೆಯ ಪ್ರಕಾಶ ಖಂಡಿತವಾಗ್ಲೂ ಕಮ್ಮಿ ಆಗೋದಿಲ್ಲ. ಎಲ್ಲಾ ಹಣತೆ ಹೇಗೆ ಉರಿತಾ ಇರುತ್ತೆ, ಅದೇ ರೀತಿ ಆ ಹಣತೆನೂ ಉರಿತಾ ಇರುತ್ತೆ. ಅದೇ ರೀತಿ ಭಗವಂತ ಸಮಸ್ತ ಬ್ರಹ್ಮಾಂಡದಲ್ಲಿ ಅಥವಾ ಸಮಸ್ತ ಚರಾಚರಗಳಲ್ಲಿ ಬೆಳಕಾಗಿ ತುಂಬಿರ್ತಾನೆ. ಹಾಗಂತ ಭಗವಂತನ ಬೆಳಕು ಖಂಡಿತವಾಗ್ಲೂ ಅವನು ಹಾಗೆ ಇರ್ತಾನೆ. ಆದ್ರೆ ಅವನ ಒಂದು ಅಂಶ ನಮ್ಮಲ್ಲಿರುತ್ತೆ. ಆದ್ರೆ ನಾವು ಭಗವಂತ ಆಗೋದಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಪ್ರತಿಯೊಂದು ಜೀವನಲ್ಲಿ ಸಂತಾನವನ್ನ ವಿಸ್ತಾರ ಮಾಡ್ತಾ ಹೋಗ್ತಾನೆ. ಹಾಗೂ ಜ್ಞಾನ ವಿಸ್ತಾರದ ಬಯಕೆಯ ಬೀಜವನ್ನ ಬಿತ್ತಿ ಈ ಪ್ರಪಂಚದ ವಿಸ್ತಾರಕ್ಕೆ ಕಾರಣನಾಗ್ತಾ ಹೋಗ್ತಾನೆ ಭಗವಂತ. ಇವತ್ತು ಭಗವಂತನ ಬಗ್ಗೆ ನಮ್ಗೆ ಅಷ್ಟೊಂದು ಜ್ಞಾನದ ಹಸಿವಿದೆ, ಜ್ಞಾನದ ಹಂಬಲ ಇದೆ ಅಂದ್ರೆ, ಅವನು ನಾರಸಿಂಹನಾಗಿ ನಮ್ಮಲ್ಲಿ ಅಜ್ಞಾನವನ್ನ ತೊಲಗಿಸಿ ಜ್ಞಾನದ ಬೀಜ ಬಿತ್ತಿರೋದೇ ಸಾಕ್ಷಿ. ಅವನು ಆ ರೀತಿ ಬಿತ್ತಲಿಲ್ಲ ಅಂದಿದ್ರೆ ನಮಗೆ ಯಾವ ಜ್ಞಾನವೂ ಸಹ ಭಗವಂತನ ಬಗ್ಗೆ ನಮಗೆ ಇರ್ತಾನೆ ಇರಲಿಲ್ಲ. ಅದೇ ರೀತಿ ಭಗವಂತನ ಬಗ್ಗೆ ಇಷ್ಟೊಂದು ತಿಳ್ಕೊಂಡ್ಬಿಟ್ಟಿದೀವಿ, ಹಾಗಾದ್ರೆ ನಮಗೆ ತುಂಬಾ ಜ್ಞಾನ ಬಂತ ಅಂದ್ರೆ, ಹೌದು ನಮಗೆ ಜ್ಞಾನ ಬಂತು, ನಾನಿನ್ನೂ ಭಗವಂತನ ಬಗ್ಗೆ ಏನು ತಿಳ್ಕೊಂಡೇ ಇಲ್ಲ ಅನ್ನುವಂತಹ ಜ್ಞಾನ ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಅವನು ಸಾಗರ, ಅವನನ್ನ ನಾವು ರೀಚ್ ಮಾಡೋಕೆ ಸಾಧ್ಯನೇ ಇಲ್ಲ. ಅವನ ಬಗ್ಗೆ ತಿಳುವಳಿಕೆ ತಿಳ್ಕೊಳ್ತಾ ಇದೀವಿ ಅಷ್ಟೆ. ಹಾಗೇನೆ ನಮ್ಮಲ್ಲಿ ಆ ಸಂತಾನದ ಬೀಜವನ್ನು ಸಹ ಬಿತ್ತುತ್ತಾ ಹೋಗ್ತಾನೆ. ಈ ಪ್ರಪಂಚದ ವಿಸ್ತಾರಕ್ಕೆ ಭಗವಂತ ಕಾರಣನಾಗ್ತಾ ಹೋಗ್ತಾನೆ. ಏಕೆಂದ್ರೆ ಅವನು ಜ್ಞಾನದ ವಿಸ್ತಾರದ ಬೀಜವನ್ನ ಬಿತ್ತಿ ಈ ಪ್ರಪಂಚವನ್ನ ವಿಸ್ತಾರಕ್ಕೆ ಕಾರಣವಾಗ್ತಾ ಹೋಗ್ತಾನೆ. ಹೀಗೆ ಪ್ರಪಂಚದ ಸೃಷ್ಟಿ ಹಾಗೂ ಅದರ ವಿಸ್ತಾರದ ಮೂಲವಾದ ಭಗವಂತನನ್ನ ನಾವಿಲ್ಲಿ ವಿಸ್ತಾರ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಸ್ಥಾವರ ಅನ್ನೋ ಅರ್ಥ ತಗೊಂಡ್ರೆ, ಸ್ಥಾ ಪ್ಲಸ್ ಅವ ಪ್ಲಸ್ ರ ಸ್ಥಾವರ ಅಂತ ಬರುತ್ತೆ. ಇಲ್ಲಿ ಸ್ಥಾ ಅಂದ್ರೆ ಪ್ರತಿಯೊಂದು ವಸ್ತುವಿನಲ್ಲಿ ಸನ್ನಿಹಿತನಾದ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ನಮ್ಮ ಹಿತಕ್ಕೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ಸ್ಥಿತನಾದ ಭಗವಂತ. ಅವ ಅಂದ್ರೆ ನಮ್ಮ ಆಗು ಹೋಗುಗಳನ್ನ, ನಾವು ಮಾಡಲಾಗದ್ದನ್ನ ನಮ್ಮೊಳಗೆ ಕುಳಿತು ಮಾಡಿಸುವ ಭಗವಂತ. ರ ಅಂದ್ರೆ ರಮಿಸುವವನು. ಇಡೀ ವಿಶ್ವದ ಸೃಷ್ಟಿ ಮಾಡುವುದು, ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶಿಸುವುದು, ಹಾಗೂ ಪ್ರವೇಶಿಸಿ ಎಲ್ಲವನ್ನ ರಕ್ಷಿಸಿ ನಡೆಸಿ ಕೊನೆಗೆ ಸಂಹಾರ ಮಾಡುವುದು ಭಗವಂತನ ಆನಂದ ಲೀಲೆ ಅಂತ ಹೇಳ್ತಾರೆ. ಇಂತಹ ಭಗವಂತನಿಗೆ ಸ್ಥಾವರ ಅನ್ನುವಂತಹ ಅನ್ವರ್ಥ ನಾಮ ಇದೆ. ನಾನು ಹೇಳದ್ನಲ್ಲ ಇವತ್ತು,
ಯಾರೋ ಒಬ್ರು ನಾವೇನೋ ಒಂದು ಧರ್ಮ ಕಾರ್ಯ ಮಾಡ್ತಾ ಇದೀವಿ ಅಂದ್ರೆ ಖಂಡಿತ ಅದು ನಮ್ಮ ಕೆಲಸ ಅಲ್ವೇ ಅಲ್ಲ. ಯಾಕೆಂದ್ರೆ ಅದು ನಮ್ ಕೈಲಿ ಸಾಧ್ಯನೇ ಇಲ್ಲ. ನಮ್ಮೊಳಗೆ ಕುಳಿತು ಭಗವಂತ ಮಾಡಿಸ್ತಾನೆ ಅಷ್ಟೆ. ಹಾಗಾಗಿ ನಾಹಂ ಕರ್ತ ಹರಿ ಕರ್ತ. ಇವತ್ ನಾವ್ ಏನೇ ಮಾಡಿರ್ಬೋದು, ಅದಕ್ಕೂ ಸಹ ಕಾರಣ ಭಗವಂತ. ಇನ್ನು ಸ್ಥಾಣುಹು ಅಂತ ತೆಗೆದುಕೊಂಡ್ರೆ ಎಂದು ಸ್ಥಿರತೆಯನ್ನ ಕಳೆದುಕೊಳ್ಳದ ವಸ್ತು ಭಗವಂತ. ಹಾಗೇನೆ ಜೀವ ಸ್ವರೂಪದೊಳಗೆ ಅಣುವಿಗಿಂತ ಅಣುವಾಗಿ ಕುಳಿತು ಹೃತ್ಕಮಲದ ಮಧ್ಯ ನಿವಾಸಿ ಭಗವಂತನನ್ನ ನಾವಿಲ್ಲಿ ಸ್ಥಾಣುಹು ಅಂತ ಕರಿತಾ ಹೋಗ್ತೀವಿ. ನಮ್ಮೊಳಗಿರುವ ವಿಶ್ವರೂಪಿ ಭಗವಂತ ಎಷ್ಟು ಸೂಕ್ಷ್ಮ ಅಂದ್ರೆ ಅದನ್ನ ನಾವು ಊಹಿಸೋದಕ್ಕೂ ಸಹ ಅಸಾಧ್ಯ. ಯಾಕೆಂದ್ರೆ ಒಂದು ಕುದುರೆ ಬಾಲದ ತುದಿಯನ್ನ ಕಟ್ ಮಾಡಿ ಅದನ್ನ 10,000 ಭಾಗ ಮಾಡಿದ್ರೆ ಅದರ ಒಂದು ಭಾಗ ಎಷ್ಟು ಸೂಕ್ಷ್ಮವಾಗಿ ಸಿಕ್ಕುತ್ತೋ ಅಷ್ಟು ಸೂಕ್ಷ್ಮವಾಗಿದ್ದಾನಂತೆ ಭಗವಂತ. ಅಂದ್ರೆ ಅವ್ನ್ ನಮ್ ಕಣ್ಣಿಗೆ ಕಾಣೋದಿಲ್ಲ, ಅಷ್ಟು ಸೂಕ್ಷ್ಮ ರೂಪದಲ್ಲಿ ನಮ್ಮೊಳಗಿದಾನೆ ಅಂತ ಅರ್ಥ ಆಗ್ಲಿ ಅಂತ ಈ ಕುದುರೆ ಬಾಲದ ಉದಾಹರಣೆಯನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಸೂಕ್ಷ್ಮಾತಿ ಸೂಕ್ಷ್ಮ ರೂಪವಿರುವ ನಮ್ಮ ಸ್ವರೂಪ ಭೂತ ಜೀವದೊಳಗೆ ಭಗವಂತ ಸ್ಥಿತನಾಗಿರ್ತಾನೆ. ಹೀಗೆ ಅಚಲವಾದ ಯಾವ ಶಕ್ತಿಗೂ ಅಭೇದ್ಯನಾದ ನಿರ್ವಿಕಾರ ಭಗವಂತನನ್ನ ನಾವಿಲ್ಲಿ ಸ್ಥಾಣುಹು ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಪ್ರಮಾಣಂ ಅಂತ ತೆಗೆದುಕೊಂಡ್ರೆ ಎಲ್ಲಕ್ಕೂ ಕೊನೆಯ ಪ್ರಮಾಣ ಭಗವಂತ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಧರ್ಮ, ಯಾವುದು ಅಧರ್ಮ, ಎಲ್ಲವುದಕ್ಕೂ ಭಗವಂತನೊಬ್ಬನೇ ಪ್ರಮಾಣ. ನಾನು ಹೇಳಿದ್ನಲ್ಲ, ಈಗ ರೀಸೆಂಟ್ ಆಗಿ ಯಾವುದೋ ಒಂದು ತರಗತಿಯಲ್ಲಿ ಹೇಳ್ತಾ ಇದ್ವಿ, ಭಗವಂತ ಒಂದು ಸುಳ್ಳು ಹೇಳಿ ಒಬ್ಬರನ್ನ ರಕ್ಷಣೆ ಮಾಡ್ತಾನೆ ಅಂದ್ರೆ ಧರ್ಮವನ್ನ ರಕ್ಷಣೆ ಮಾಡ್ತಾನೆ ಅಂದ್ರೆ ಅದು ಧರ್ಮ ಅಂತ ನಮಗ್ ಗೊತ್ತಿರ್ಲಿಲ್ಲ. ಸೊ ಇಲ್ಲಿ ಯಾವುದು ಧರ್ಮ ನಾವು ಅಂತಿದೀವಿ ಅಷ್ಟೇ, ಇದೇ ಧರ್ಮ ಹೀಗೇ ಇರ್ಬೇಕು. ಅವನು ಹೇಳಿದ ಹಾಗೆ ನಾವು ನಡ್ಕೊಂಡು ಹೋಗ್ತೀವಲ್ವಾ, ಅದು ನಿಜವಾದ ಧರ್ಮ ಅಷ್ಟೆ. ಹಾಗಾಗಿ ಜಗತ್ತಿನ ಎಲ್ಲ ಪ್ರಮಾಣಗಳು ಅಂದ್ರೆ ಎಲ್ಲ ವೇದ ಮತ್ತೆ ಶಾಸ್ತ್ರಗಳು ಅಂತ ಹೇಳ್ತಾ ಇರುತ್ತೆ. ಹಾಗಾಗಿ ಎಲ್ಲ ವೇದ ಶಾಸ್ತ್ರಗಳು ಯಾರನ್ನ ಹೇಳುತ್ತದೆಯೋ ಅವನು ಪ್ರಮಾಣಂ. ಇನ್ನೊಂದು ಈ ಅರ್ಥವನ್ನ ತಗೊಂಡ್ರೆ ಪ್ರಮಾ ಅಂದ್ರೆ ಯಥಾರ್ಥ ಜ್ಞಾನ ಅಂತ. ಅಂದ್ರೆ ಅಣಯತಿ ಅಂದ್ರೆ ನಮ್ಮೊಳಗಿದ್ದು ದಯಪಾಲಿಸುವವನು. ಯಾಕೆ ಅಂತಂದ್ರೆ ಈಗ ವೇದ ಇರಬಹುದು ಅಥವಾ ಉಪನಿಷತ್ತು ಇರ್ಬೋದು ಅಥವಾ ಭಗವಂತನ ಬಗೆಗಿನ ಜ್ಞಾನ ಇರ್ಬೋದು, ಇದೆಲ್ಲ ನಮಗೆ ಯಥಾರ್ಥವಾಗಿ ತಿಳಿದುಕೊಳ್ಳುವ ಶಕ್ತಿ ಯಾವುದಿದೆ ಅಂದ್ರೆ ಅದು ಭಗವಂತ. ಹಾಗಾಗಿ ಆತ ಪ್ರಮಾಣ. ಹಾಗಾಗಿ ಅದನ್ನ ತಿಳಿದುಕೊಳ್ಳೋ ಶಕ್ತಿಯನ್ನ ನಮ್ಮೊಳಗೆ ದಯಪಾಲಿಸುವನು ಭಗವಂತ. ಭಗವಂತನನ್ನ ಬರಿದೆ ವೇದಗಳಲ್ಲಿ ನಾವು ಕಾಣೋದಿಕ್ಕೆ ಸಾಧ್ಯವಿಲ್ಲ. ತಪಸ್ಸಿನಿಂದ, ಜ್ಞಾನದಿಂದ, ಯಜ್ಞದಿಂದ ಕಾಣೋದಕ್ಕೂ ಸಹ ಸಾಧ್ಯ ಇಲ್ಲ. ಆತನನ್ನ ಕಾಣುವ ಹೇಗೆ ಅಂತಂದ್ರೆ ಮೊದಲು ಯಥಾರ್ಥ ಜ್ಞಾನ ಬೇಕು. ನಮ್ಮೊಳಗಿದ್ದು ನಮಗೆ ಇಂತಹ ಜ್ಞಾನವನ್ನ ಕೊಡುವ ಭಗವಂತನನ್ನ ನಾವಿಲ್ಲಿ ಪ್ರಮಾಣಂ ಅಂತ ಹೇಳ್ತೀವಿ. ಆತನನ್ನ ಕಾಣೋದಿಕ್ಕೆ ಕೇವಲ ಭಕ್ತಿಯಿಂದ ಮಾತ್ರ ಸಾಧ್ಯ. ಭಕ್ತಿ ಇಲ್ಲ ಅಂತಂದ್ರೆ ಭಗವಂತನನ್ನ ಕಾಣೋದಿಕ್ಕೆ ಸಾಧ್ಯವೇ ಇಲ್ಲ. ಅವನನ್ನ ಕಾಣೋದು ಬರೀ ವೇದಗಳಿಂದ ಸಾಧ್ಯ ಇಲ್ಲ, ತಪಸ್ಸಿನಿಂದ ಸಾಧ್ಯ ಇಲ್ಲ, ದಾನದಿಂದ ಇಲ್ಲ, ಯಜ್ಞದಿಂದ ಇಲ್ಲ. ನಮ್ಮನ್ನ ಈ ಪರಿ ಸರಿಯಾಗಿ ಅರಿತು ಕಾಣು ಸೇರಲು ನಮಗೆ ನೆಲೆಗೊಳ್ಳೋದು ಭಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಮತ್ತೆ ಮತ್ತೆ ಭಗವದ್ಗೀತೆಯಲ್ಲೂ ಭಗವಂತ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಕೇವಲ ಭಕ್ತಿಯಿಂದ ನಾವು ಭಗವಂತನನ್ನ ಕಾಣಬಹುದು ಅಷ್ಟೆ. ವಿಷ್ಣು ಸಹಸ್ರನಾಮದ ಒಂದೊಂದು ಪದವನ್ನ ಭೀಷ್ಮ ಪಿತಾಮಹ ಆರಿಸ್ಬೇಕಾದ್ರೆ ಅವ್ರಿಗೆ ಇನ್ನೆಷ್ಟು ಜ್ಞಾನ ಇತ್ತು ಅಂತ ನಮಗೆ ತಿಳಿತಾ ಬರುತ್ತೆ. ಇನ್ನು ಮುಂದಿನ ನಾಮ ಬೀಜಮವ್ಯಯಂ ಅಂತ ತೆಗೆದುಕೊಂಡ್ರೆ ಭಗವಂತ ಎಂದೂ ಸಹ ವಿಕಾರಗೊಳ್ಳದ ಭಗವಂತ, ನಾಶವಾಗದ ಬೀಜ. ಈ ಜಗತ್ತು ಭಗವಂತನೆಂಬ ಬೀಜದಿಂದಲೇ ಹುಟ್ಟಿ ಬಂದಿದೆ. ಆದರೆ ಈ ಬೀಜ ಜಗತ್ತಿನಿಂದ ವಿಕಾರಗೊಂಡ ಬೀಜ ಅಲ್ಲ. ಹಾಗಾಗಿ ಭಗವಂತನಿಂದ ಈ ಪ್ರಪಂಚ ಅಭಿವ್ಯಕ್ತವಾಯಿತೇ ಹೊರತು ಭಗವಂತ ಪ್ರಪಂಚವಾಗಿ ರೂಪಾಂತರಗೊಂಡಿಲ್ಲ. ಈ ಶರೀರ
ಸಾರಿ, ಈ ಪ್ರಪಂಚ ಏನಿದೆ ಅವನ ಶರೀರ ಅಲ್ಲ. ನಾವು ಇದನ್ನ ಅವನು ಧರಿಸಿದ್ದಾನೆ. ಹಾಗೆ ಧರಿಸಿದ್ದಾನೆ ಅಂದ ತಕ್ಷಣ ಅದು ಅವನ ಶರೀರ ಆಗೋದಿಲ್ಲ. ಜ್ಞಾನಾನಂದಮಯವಾದ ಭಗವಂತ ಈ ಪ್ರಪಂಚದ ಮೂಲ ಕಾರಣ ಹಾಗೂ ಧಾರಣಾ ಶಕ್ತಿ. ಅದನ್ನೇ ನಾನು ಹೇಳಿದ್ದು. ಆತ ಈ ಪ್ರಪಂಚವನ್ನ ಧಾರಣೆ ಮಾಡಿದಾನೆ. ಆದ್ರೆ ಈ ಪ್ರಪಂಚ ಅವನಾಗೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನ ಅಂಗಾಂಗಗಳೇನಿದೆ ಅದು ಜ್ಞಾನ ಮತ್ತು ಆನಂದದಿಂದ ಆಗಿದೆ. ಹಾಗಾಗಿ ವಿಕಾರಗೊಳ್ಳದ ಜಗದ ಮೂಲ ಕಾರಣ ಭಗವಂತನನ್ನ ನಾವಿಲ್ಲಿ ಬೀಜಮವ್ಯಯಂ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಅರ್ಥ ಅಂತ ನೋಡೋದಾದ್ರೆ, ಅರ್ಥ ಅಂದ್ರೆ ಎಲ್ಲರೂ ಬಯಸುವಂತಹವನು. ಮನುಷ್ಯ ಈ ಬಯಕೆಗಳೇನಿದೆ ಅದು ಅದರಲ್ಲಿ ಶ್ರೇಷ್ಠ ಬಯಕೆಗಳನ್ನ ಭಗವಂತನ ಬಯಕೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಬಯಕೆಗಳ ಬಗ್ಗೆ ಹೇಳುವಾಗ ಮಹಾಭಾರತದ ಒಂದು ಘಟನೆ ನೆನಪಿಗೆ ಬರುತ್ತೆ. ಅದೇನಪ್ಪಾ ಅಂತ ಅಂದ್ರೆ, ಧರ್ಮರಾಯ ಒಂದ್ಸಲ ಎಲ್ಲರ ಸಮ್ಮುಖದಲ್ಲಿ ಕೇಳ್ತಾನೆ, ಧರ್ಮ, ಅರ್ಥ, ಕಾಮ ಈ ಮೂರರಲ್ಲಿ ಶ್ರೇಷ್ಠವಾದ ಪುರುಷಾರ್ಥ ಯಾವುದು ಅನ್ನೋ ಚರ್ಚೆ ಬರುತ್ತೆ. ಮೋಕ್ಷ ಇಲ್ಲ ಇಲ್ಲ ಇಲ್ಲಿ ಮೋಕ್ಷವನ್ನ ಬಿಟ್ಟು ಧರ್ಮ, ಅರ್ಥ, ಕಾಮ ಈ ಮೂರಲ್ಲಿ ಯಾವುದು ತುಂಬಾ ವಿಶೇಷ ಅಂತ ಹೇಳಿ ಸಭೆಯಲ್ಲಿ ಕೇಳ್ತಾನೆ. ಆಗ ಸಭೆಯಲ್ಲಿದ್ದ ಪ್ರಮುಖರು ಅಂತ ಹೇಳ್ತಾರೆ, ಧರ್ಮವೇ ಶ್ರೇಷ್ಠ, ಯಾಕೆಂದ್ರೆ ಧರ್ಮವೇ ಶ್ರೇಷ್ಠವಾದ ಪುರುಷಾರ್ಥ ಅಂತ ಹೇಳ್ತಾರೆ. ಆದ್ರೆ ಇದನ್ನ ವಿರೋಧಿಸಿ ಅರ್ಜುನ ಹೇಳ್ತಾನೆ, ಧರ್ಮಕ್ಕಿಂತ ಅರ್ಥವೇ ಮೇಲು. ಯಾಕಂದ್ರೆ ಬಡವನನ್ನ ಈ ಪ್ರಪಂಚ ಯಾರೂ ಗುರ್ತಿಸೋದಿಲ್ಲ. ಧರ್ಮವನ್ನ ಪಾಲಿಸಲು ಅರ್ಥ ತುಂಬಾ ಮುಖ್ಯ ಅಂತ ವಾದಿಸ್ತಾನೆ. ಇದು ಬಹುಶಃ ನಮ್ಮೆಲ್ಲರ ವಾದನೂ ಆಗಿರುತ್ತಲ್ವಾ. ತುಂಬಾ ಜನ ನಿಮಗೇನ್ ಬೇಕು ಅಂದ್ರೆ ಹಣ ಕಣ್ರಿ, ಹಣ ಇದ್ರೇನೆ ಎಲ್ಲ, ಹಣ ಇಲ್ಲ ಅಂದ್ರೆ ನಮಗೇನೂ ಇಲ್ಲ, ಹಣ ಇದ್ರೆ ನೋಡಿ ಯಾರು ಬೇಕಾದ್ರೂ ಬೆಲೆ ಕೊಡ್ತಾರೆ, ಅದೇ ಹಣ ಇಲ್ಲ ಅಂದ್ರೆ ನಿಮಗ್ ಬೆಲೆನೇ ಕೊಡಲ್ಲ ಅನ್ನೋದು ತುಂಬಾ ಜನರ ತಲೆಯಲ್ಲಿ ಕೂತಿರುತ್ತೆ. ಮುಖ್ಯವಾಗಿ ಪ್ರಮುಖರು ಹೇಳ್ತಾರೆ ಧರ್ಮ ಮುಖ್ಯ ಅಂತ, ಆದ್ರೆ ಅರ್ಜುನ ಹೇಳ್ತಾನೆ ಅರ್ಥ ಮುಖ್ಯ. ಯಾಕೆಂದ್ರೆ ಅವನು ಧನುರ್ಧರ ಅಲ್ವಾ. ಹಾಗಾಗಿ ಧನಂಜಯ ಅಂತ ಕರೀತಾರೆ ಅವನನ್ನ. ಹಾಗಾಗಿ ಇಲ್ಲಿ ಅರ್ಜುನ ಏನಂತಾನೆ, ನಾನು ಧನಂಜಯ ಅಲ್ವಾ, ಹಾಗಾಗಿ ಹಣನೇ ಮುಖ್ಯ ಅಂತಾನೆ. ಆದ್ರೆ ಕೊನೆಗೆ ಎಲ್ಲರ ವಾದವನ್ನ ಭೀಮ ಕೊನೆ ಮಾಡ್ತಾನೆ. ಸರ್ವಶ್ರೇಷ್ಠ ಪುರುಷಾರ್ಥಗಳಲ್ಲಿ ಕಾಮನೇ ತುಂಬಾ ಮುಖ್ಯ ಅಂತಾನೆ. ಎಲ್ರಿಗೂ ಆಶ್ಚರ್ಯ ಆಗೋಗ್ಬಿಡುತ್ತೆ. ಅಲ್ಲ, ಕಾಮ ತುಂಬಾ ಮುಖ್ಯನಾ ಅಂದ್ರೆ, ಕಾಮ ಇಸ್ ನಥಿಂಗ್ ಬಟ್ ಬಯಕೆ. ಆಗ ಅವನು ಎಷ್ಟು ಚೆನ್ನಾಗಿ ಯಾಕೆ ಅದೇ ಮುಖ್ಯ ಹೇಳ್ತಾನೆ ಅಂದ್ರೆ, ನಾವು ಕಾಮ ಎಂದ ತಕ್ಷಣ ಅತ್ಯಂತ ಸೀಮಿತ ಅರ್ಥವದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಕಾಮ ಅಂದ್ರೆ ಬಯಕೆಗಳು. ನಮ್ಗೆ ಏನೆಲ್ಲ ಬೇಕೋ, ಬೇಕು ಬೇಕು ಬೇಕು, ಮನೆ ಬೇಕು, ಮಠ ಬೇಕು, ಗಂಡ ಬೇಕು, ಹೆಂಡತಿ ಬೇಕು, ಬರೀ ಬೇಕುಗಳನ್ನ ನೋಡ್ತೀವಿ. ಆದ್ರೆ ನಮಗೆ ಬಯಕೆಗಳೇ ಇಲ್ಲದಿದ್ದರೆ ಧರ್ಮ ಕೂಡ ಇರೋದಿಲ್ಲ, ಅರ್ಥವೂ ಇರೋದಿಲ್ಲ. ಹಾಗಾಗಿ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅನ್ನೋ ಬಯಕೆ ಇದ್ದಾಗ ಮಾತ್ರ ಧರ್ಮ ಸಾಧ್ಯ, ಇಲ್ಲ ಅಂದ್ರೆ ಅಸಾಧ್ಯ. ಅದೇ ರೀತಿ ಜ್ಞಾನಿಗಳಿಗೆ ಇರುವ ಮಹತ್ತಾದ ಬಯಕೆ ಯಾವ್ದಪ್ಪ ಅಂದ್ರೆ ಭಗವಂತನನ್ನ ಕಾಣಬೇಕು ಅಂತ. ಹೀಗೆ ಎಲ್ಲರೂ ಬಯಸುವ ಭಗವಂತ ಅರ್ಥ ಅಂತ ಹೇಳಿ ಭೀಮ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಇದನ್ನ ನಾವು ಭಗವದ್ಗೀತೆಯಲ್ಲೂ ಭಗವಂತ ಹೇಳೋದು ಅಂದ್ರೆ, ನಿನಗೆ ಯಾವುದೇ ರೀತಿಯಾದಂತಹ ಬಯಕೆಗಳು, ಕಾಮನೆಗಳು ಇರಬಾರ್ದು, ಆದ್ರೆ ಒಂದೇ ಒಂದು ಇರಬೇಕು, ನೀನೇ ಬೇಕು ಅನ್ನೋದು. ಅದನ್ನೇ ಇಲ್ಲಿ ಭೀಮ ತುಂಬಾ ಚೆನ್ನಾಗಿ ಪ್ರತಿಪಾದಿಸ್ತಾ ಹೋಗ್ತಾನೆ. ಹಾಗಾಗಿ ಸಮಸ್ತ ವೇದಗಳ ಮುಖ್ಯಾರ್ಥ ಭಗವಂತನೊಬ್ಬನೇ. ಮೇಲ್ನೋಟಕ್ಕೆ ವೇದ, ಕರ್ಮ, ವ್ಯವಹಾರ, ಪ್ರಪಂಚವನ್ನ ಹೇಳುವಂತೆ ಕಾಣಿಸಿದ್ರೂ ಸಹ ವೇದದ ಮುಖ್ಯ ಅರ್ಥ ಭಗವಂತನಾಗಿರ್ತಾನೆ. ಹೀಗೆ ಸರ್ವ ವೇದಗಳಿಂದ, ಸರ್ವ ಶಬ್ದಗಳಿಂದ ವಾಚ್ಯನಾದ ಎಲ್ಲರೂ ಬಯಸುವ ಭಗವಂತ ಅರ್ಥ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಏನು ಅನರ್ಥ ಅಂತ ತೆಗೆದುಕೊಂಡ್ರೆ, ನಮಗೆ ಏನು ಪ್ರಯೋಜನವಿಲ್ಲವೋ ಅದು ಅನರ್ಥ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಪ್ರಪಂಚದಲ್ಲಿ ಯಾವುದೇ ಸ್ವಪ್ರಯೋಜನಕ್ಕಿಲ್ಲದೆ ನಮಗಾಗಿ ನಿರ್ಮಿಸಿರುವ ಭಗವಂತ ತನ್ನ ನಿಯಮವನ್ನ ತಾನು ಪಾಲಿಸ್ತಾ ಹೋಗ್ತಾನೆ. ಪ್ರಕೃತಿಯ ನಿಯಮವನ್ನ ಮೀರಿ ನಡೆಯುವವರಿಗೆ ಆತ ಅನರ್ಥ.
ವೇದಗಳನ್ನ ನಾಶ ಮಾಡಲು ಹೊರಟ ಹಯಗ್ರೀವನಿಗೆ ಮತ್ಸ್ಯಾವತಾರಿಯಾಗಿ ಭಗವಂತ ಅನರ್ಥಕಾರಿಯಾದ. ಭೂಮಿಯ ಆಕರ್ಷಣ ಶಕ್ತಿಯನ್ನ ಕಳಚಲು ಹೋದ ಹಿರಣ್ಯ ಹಿರಣ್ಯಾಕ್ಷನಿಗೆ ವರಾಹರೂಪಿ ಭಗವಂತ ಅನರ್ಥಕಾರಿಯಾದ. ಧರ್ಮ ಕಾರ್ಯ ನಡೆಸಬಾರದು, ಯಾರ ಬಾಯಲ್ಲೂ ದೇವರ ನಾಮ ಬರಲೇಬಾರದು, ನನ್ನ ಹೆಸರೇ ಬರಬೇಕು ಅಂತ ಅಹಂಕಾರವನ್ನ ಪಡುತ್ತಿದ್ದ ಹಿರಣ್ಯ ಕಶುಬುವಿಗೆ ನಾರಸಿಂಹನಾಗಿ ಭಗವಂತ ಅನರ್ಥಕಾರಿಯಾದ. ರಾಮನಾಗಿ ರಾವಣ ಕುಂಭಕರ್ಣರಿಗೆ ಹಾಗೂ ಕೃಷ್ಣನಾಗಿ ಶಿಶುಪಾಲ ಮತ್ತು ದಂತವಕ್ರರಿಗೆ ಅನರ್ಥನಾದ. ಹಾಗೇನೆ ಶಸ್ತ್ರವನ್ನ ಹಿಡಿಯದೆ 18 ಅಶ್ವಾರೋಹಿ ಸೈನ್ಯಕ್ಕೆ ಭಗವಂತ ಅನರ್ಥಕಾರಿಯಾದ. ಭಗವಂತ ಅನರ್ಥ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಅವನಿಗೆ ಹೇಗೆ ಬೇಕೋ ಹಾಗೆ ನಡ್ಕೊಳ್ಳೋನು, ಅರ್ಥ ಆಗಲ್ಲ, ಯಾರ್ಯಾರಿಗೆ ಅರ್ಥ ಆಗೋದಿಲ್ಲ ಅಂತ ಬಹಳ ಸುಂದರವಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಮಹಾಕೋಶ ಅಂತ ತೆಗೆದುಕೊಂಡ್ರೆ ವೇದವೆಂಬ ಹಿರಿಯ ಅರಿವಿನ ಕೋಶದಲ್ಲಿ ತುಂಬಿದ ಭಗವಂತ ಹಾಗೂ ಬ್ರಹ್ಮಾಂಡವೆಂಬ ಮಹಾಕೋಶದೊಳಗೆ ಅಂತರ್ಯಾಮಿಯಾಗಿ ತುಂಬಿರುವ ಮಹಾನ್ ಶಕ್ತಿ ಭಗವಂತ. ನಮ್ಮಲ್ಲಿರುವ ಪಂಚಕೋಶಗಳು ಅಂದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಅನ್ನುವ ಈ 5 ಕೋಶದ ಒಳಗೆ ಅಡಗಿರುವ ಭಗವಂತನನ್ನ ನಾವಿಲ್ಲಿ ಮಹಾಕೋಶ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಮಹಾಭೋಗ ಅಂತ ತೆಗೆದುಕೊಂಡ್ರೆ ಈ ಪ್ರಪಂಚದಲ್ಲಿ ಯಾರ್ಯಾರು ಏನನ್ನ ಭೋಗಿಸುತ್ತಾರೋ ಅದೆಲ್ಲವನ್ನ ಮೂಲತಃ ಭೋಗಿಸುವವನು ಭಗವಂತ. ಪ್ರಳಯ ಕಾಲದಲ್ಲಿ ಜಗತ್ತನ್ನೇ ಕಬಳಿಸಿ ಹಿರಿಯ ಪೂರ್ಣಾನಂದ ಭೋಗಿ ಭಗವಂತನನ್ನ ನಾವಿಲ್ಲಿ ಮಹಾಭೋಗ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಮಹಾಧನ ಅಂತ ತೆಗೆದುಕೊಂಡ್ರೆ ಈ ಜಗತ್ತಿನಲ್ಲಿರುವ ಅತ್ಯಂತ ದೊಡ್ಡ ಸಂಪತ್ತು ಭಗವಂತ. ಈ ಜಗತ್ತಿನಲ್ಲಿ ಏನೇನು ಸಂಪತ್ತಿದೆಯೋ ಅದೆಲ್ಲವೂ ಸಹ ಅವನಿಗೆ ಸೇರಿದ್ದು. ಅರಿವೆಂಬ ಹಿರಿಯ ಸಿಹಿಯನ್ನೀಯುವ ಭಗವಂತನನ್ನ ಮಹಾಧನ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಅದಕ್ಕೆ ಇಲ್ಲಿ ದಾಸರು ಹೇಳೋದು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಯಾಕಂದ್ರೆ ಎಲ್ಲವೂ ಸಹ ಭಗವಂತನಿಗೆ ಸೇರಿದ್ದು ಕಣ್ರಿ, ಭಗವಂತನಿಗೆ ಬಿಟ್ಟು ಇನ್ನಾರಿಗೂ ಸಹ ಸೇರಿಲ್ಲ. ಇನ್ನು 97ನೆಯ ಶ್ಲೋಕವನ್ನ ನೋಡೋದಾದ್ರೆ, ಆನಿರ್ವಿಣ್ಣಸ್ತವಿಷ್ಟೋ ಭೂರ್ಧರ್ಮಯೂಪೋ ಮಹಾಮಕಃ ನಕ್ಷತ್ರ ನೇಮಿರ್ ನಕ್ಷತ್ರಿ ಕ್ಷಮಃ ಕ್ಷಾಮ ಸಮೀಹನಃ. ಅನಿರ್ವಿಣ್ಣ ಅನ್ನುವ ಮೊದಲ ನಾಮವನ್ನ ತೆಗೆದುಕೊಂಡ್ರೆ, ನಿರ್ವಿಣ್ಣ ಅಂತ ಅಂದ್ರೆ ಸಾಕು ಅಥವಾ ಬೇಡ ಎನಿಸಿ ಆಸಕ್ತಿಯನ್ನ ಕಳೆದುಕೊಳ್ಳೋರು ನಾವುಗಳು ಅಲ್ವಾ. ಅಯ್ಯೋ ಈ ಕೆಲಸ ಮಾಡ್ಬೇಕೇನ್ರಿ, ನನ್ನ ಕೈಲಿ ಮಾಡೋದಿಕ್ಕೆ ಆಗೋದಿಲ್ಲ, ವಿ ಫೀಲ್ ಆಗಲ್ಲ, ಆಸಕ್ತಿ ಕಳ್ಕೊಂಡ್ಬಿಡ್ತೀವಿ. ಆದ್ರೆ ಭಗವಂತ ಅನಿರ್ವಿಣ್ಣ, ಈ ಹಿಂದೆ ಹೇಳಿದ ಹಾಗೆ ಸೃಷ್ಟಿ ಸ್ಥಿತಿ ಸಂಹಾರ ಅನಂತ ಹಾಗೂ ಅನಾದಿ ಕಾಲದಿಂದ ನಡೆಯುತ್ತಿದೆ ಹಾಗೂ ಮುಂದೆಯೂ ಅನಂತವಾಗಿ ನಡೆಯುತ್ತೆ. ಭಗವಂತ ಎಂದೂ ತನ್ನ ಕ್ರಿಯೆಯಲ್ಲಿ ಆಸಕ್ತಿಯನ್ನ ಕಳೆದುಕೊಳ್ಳುವುದಿಲ್ಲ. ಸೃಷ್ಟಿ ಸಂಹಾರ ಮಾಡಿ ಸಾಕು ಅಂತ ಅವನಿಗೆ ಅನ್ಸೋದಿಲ್ಲ ಹಾಗೂ ಸೋಲೋದಿಲ್ಲ. ಸೋಲು ಅನ್ನುವ ಪ್ರಶ್ನೆಯೇ ಭಗವಂತನಿಗೆ ಇರೋದಿಲ್ಲ. ಆದ್ದರಿಂದ ಆತನಿಗೆ ಅನಿರ್ವಿಣ್ಣ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಆ ಪ್ಲಸ್ ನೀರ್ ಪ್ಲಸ್ ವಿತ್ ಪ್ಲಸ್ ನ ಅನಿರ್ವಿಣ್ಣ ಅಂತ ಬರುತ್ತೆ. ಇಲ್ಲಿ ನಿರ್ ಅಂದ್ರೆ ನಾಶವಿಲ್ಲದ, ವಿತ್ ಅಂದ್ರೆ ಜ್ಞಾನ, ನ ಅಂದ್ರೆ ಬಲ ಅಥವಾ ಆನಂದ. ಆದ್ದರಿಂದ ಅನಿರ್ವಿಣ್ಣ ಅಂದ್ರೆ ನಿಶ್ಚಯಾತ್ಮಕವಾದ, ನಿರ್ಮಾಣಯುತವಾದ, ನಿರಂತರ ಜ್ಞಾನಾನಂದದ ನೆಲೆಯಾದ ಹಾಗೂ ಬಲರೂಪಿ ಹಾಗೂ ಆಕಾರ ವಾಚ್ಯ ಭಗವಂತ. ಆದ್ದರಿಂದ ಆತ ಎಂದೂ ಸಹ ಪರಿಪೂರ್ಣ ಹಾಗೂ ಜ್ಞಾನಾನಂದದ ಖನಿ ಭಗವಂತನನ್ನ ನಾವಿಲ್ಲಿ ಅನಿರ್ವಿಣ್ಣ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಸ್ಥವಿಷ್ಠ ಅಂತ ತೆಗೆದುಕೊಂಡ್ರೆ, ಸ್ಥವಿರ ಅಂದ್ರೆ ಮುದುಕರು ಅಂತ, ಸ್ಥವಿಷ್ಠ ಅಂದ್ರೆ ಹಣ್ಣು ಮುದುಕ ಅಂತ. ಇಲ್ಲಿ ಭಗವಂತ ಮುದುಕನಲ್ಲ, ಆತ ಹಿರಿಯರ ಹಿರಿಯ.
ತುಂಬಾ ಜನಕ್ಕೆ ಅನ್ನಿಸ್ಬೋದು, ಮುದುಕರಿಗೂ ಹಿರಿಯರಿಗೂ ಏನ್ ಸಂಬಂಧ, ಎರಡು ಒಂದೇ ಅಲ್ವಾ ಅಂತ. ನೋ, ಎರಡೂ ಒಂದೇ ಅಲ್ಲ. ಅದಕ್ಕೆ ಹೇಳೋದು, ವಯಸ್ಸಾಗ್ತಾ ಆಗ್ತಾ ನಾವು ಮುದುಕರಾಗ್ಬಾರ್ದು, ಅಂದ್ರೆ ವೃದ್ಧರಾಗ್ಬಾರ್ದು, ಹಿರಿಯರಾಗ್ಬೇಕು ಅಂತ. ಏನಪ್ಪಾ ಡಿಫ್ರೆನ್ಸು ಅಂತ ಅಂದ್ರೆ, ಮುದುಕರಾಗುವುದು ಅಂದ್ರೆ ದೇಹ ಮಾಗ್ತಾ ಹೋಗುತ್ತೆ, ಹಣ್ಣಾಗ್ತಾ ಹೋಗುತ್ತೆ. ಉದಾಹರಣೆ ನಮ್ಮೆಲ್ಲರಿಗೂ ಗೊತ್ತು, ಕಪ್ಪಿರುವ ಕೂದಲು ಬೆಳ್ಳಗಾಗ್ತಾ ಹೋಗುತ್ತೆ, ಸ್ಕಿನ್ ಎಲ್ಲ ಲೂಸ್ ಆಗ್ತಾ ಹೋಗುತ್ತೆ. ಆದ್ರೆ ಹಿರಿಯರಾದಾಗ ಏನಾಗುತ್ತೆ ಅಂದ್ರೆ ಇದೆಲ್ಲ ಆಗಲ್ವಾ ಅಂದ್ರೆ, ಆಗ್ಲೂ ದೇಹದಲ್ಲಿ ಆಗುವಂತಹ ಎಲ್ಲ ಬದಲಾವಣೆಗಳಾಗುತ್ತೆ. ಆದರೆ ನೀವು ಆತ್ಮದಿಂದ ಹಿರಿಯರಾಗ್ತಾ ಹೋಗ್ಬೇಕು, ಹಾಗೂ ನಿಮ್ಮ ಯೋಚನೆಗಳಿಂದ ಎಲ್ಲವನ್ನ ಒಪ್ಪುಕೊಂಡು, ಇಲ್ಲ ಈಗಿನ ಜನರೇಷನ್ ಏನಿದೆ ಇದಕ್ಕೆ ನಾನು ಅಡ್ಜಸ್ಟ್ ಆಗ್ತೀನಿ ಅನ್ನೋ ಮನೋಭಾವ ಬರಬೇಕು. ಆಗ ನಾವು ಹಿರಿಯರಾಗೋದು. ಇಡೀ ವಿಶ್ವಕ್ಕೆ ಪಿತಾಮಹರೆನಿಸುವ ಹಾಗೂ ಚತುರ್ಮುಖ ಬ್ರಹ್ಮನನ್ನ ಮಗನಾಗಿ ಪಡೆದ ಭಗವಂತ ಹಿರಿಯನಾದ ಹಿರಿಯ. ಯಾರು ಈ ಸೃಷ್ಟಿಯ ಮೊದಲು, ಸೃಷ್ಟಿಯಲ್ಲಿ ಹಾಗೂ ಸಂಹಾರದ ನಂತರವೂ ಇರುತ್ತಾರೋ ಅವನು ಸ್ಥವಿಷ್ಠ. ಈ ನಾಮವನ್ನ ಭಗವಂತನ ಬೇರೆ ಬೇರೆ ಲೀಲೆಗಳಲ್ಲಿ ನಾವು ನೋಡಬಹುದು. ನೋಡಿದರೆ ವಿಶೇಷ ಅರ್ಥಗಳು ಬೇರೆ ಬೇರೆ ಆಯಾಮಗಳನ್ನ ತೆರೆದುಕೊಳ್ತಾ ಹೋಗುತ್ತೆ. ಇಲ್ಲಿ ಸ್ಥ ಅಂದ್ರೆ ನೆಲೆಸಿರುವವನು, ವಿಷ್ಟ ಅಂದ್ರೆ ವಿಶೇಷವಾಗಿ ನೆಲೆಸಿರುವವನು. ಇದು ಭಗವಂತನ ವಿಭೂತಿಯನ್ನ ತೋರಿಸ್ತಾ ಹೋಗುತ್ತೆ. ಭಗವಂತ ಎಲ್ಲ ಗಿಡ, ಪ್ರಾಣಿ, ಜೀವ ಜಂತುಗಳಲ್ಲಿ ನೆಲೆಸಿದ್ದಾನೆ. ಅಂದ್ರೆ ಕೆಲವೊಂದು ಜೀವದಲ್ಲಿ ವಿಶೇಷವಾಗಿ ಆತನ ಸಾನ್ನಿಧ್ಯ ಇರೋದು ಅಭಿವ್ಯಕ್ತವಾಗ್ತಾ ಹೋಗುತ್ತೆ. ಉದಾಹರಣೆ, ಮರಗಳಲ್ಲಿ ಅಶ್ವತ್ಥ ವೃಕ್ಷ ಅತಿ ಶ್ರೇಷ್ಠ. ಯಾಕೆಂದ್ರೆ ಅದು ನಮ್ಮ ಜೀವ ನಿಲಯವಾದ ಆಮ್ಲಜನಕವನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಅದು ಕೊಡ್ತಾ ಹೋಗುತ್ತೆ. ಹಾಗೆ ಪಕ್ಷಿಗಳಲ್ಲಿ ನವಿಲು ಅತಿ ಶ್ರೇಷ್ಠ. ಯಾಕೆ ಅಂದ್ರೆ ಅದು ಸೌಂದರ್ಯದ ಖನಿಯಾಗಿರುತ್ತೆ, ಹಾಗೂ ವಿಶೇಷ ನೃತ್ಯಕ್ಕೆ ಅದು ಹೆಸರಾಗ್ತಾ ಬರುತ್ತೆ. ಹೀಗೆ ಭಗವಂತ ಎಲ್ಲ ಜೀವಿಗಳ ಒಳಗಿದ್ದು ಕೆಲವು ಜೀವ ಜಂತುಗಳನ್ನ ವಿಶೇಷವಾಗಿ ಅಭಿವ್ಯಕ್ತವಾಗುತ್ತಾನೆ. ಇಂತಹ ಭಗವಂತನಿಗೆ ಸವಿಷ್ಠ ಅನ್ನುವಂತಹ ಅನ್ವರ್ಥ ನಾಮ ಇದೆ. ಇವತ್ತು ಯಾರಲ್ಲಾದ್ರೂ ಏನಾದ್ರೂ ವಿಶೇಷತೆಯಿಂದ ಕೂಡಿದ್ದು, ಆ ವಿಶೇಷತೆಯಿಂದ ಜನರು ಅವರನ್ನ ಗುರುತಿಸ್ತಾರೆ ಅಂದ್ರೆ ಅದು ಕೇವಲ ಭಗವಂತನಿಂದ ಹಾಗೂ ಭಗವಂತನ ಸಾನ್ನಿಧ್ಯ ಇರೋದ್ರಿಂದ ಸಾಧ್ಯವಾಗ್ತಾ ಹೋಗುತ್ತೆ. ಇನ್ನು ಭುವಃ ಹಾಗೂ ಅಭುವಃ ಅಂತ ತೆಗೆದುಕೊಂಡ್ರೆ ಈ ನಾಮವನ್ನ ಭುಹು ಅಥವಾ ಅಭುಹು ಅಂತ ಎರಡು ರೀತಿ ನೋಡಬಹುದು. ಇದು ಭಗವಂತ ಅತ್ಯಂತ ಪ್ರಮುಖ ನಾಮಗಳಲ್ಲಿ ಒಂದು. ಯಾಕಂದ್ರೆ ಭಗವಂತನ ಮೊದಲ ನಾಮ 3 ಅಕ್ಷರಗಳುಳ್ಳ ಓಂಕಾರ, ಅಕಾರ, ಉಕಾರ, ಮಕಾರ. ನಂತರ 3 ಪಾದಗಳುಳ್ಳ ಭೂರ್ ಭುವರ್ ಸ್ವಹ. ನಂತರ 3 ಪಾದದ ಗಾಯತ್ರಿ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ರೀತಿ 3 ಪಾದ ಅಂತ ಹೇಳ್ತಾ ಹೋಗ್ತಾರೆ. ಓಂಕಾರದ ಮೊದಲ ಅಕ್ಷರ ಆಕಾರದ ವಿವರಣೆಯ ರೂಪವನ್ನ ಭುವಃ ಅಂತ ನಾವಿಲ್ಲಿ ಅಂದ್ರೆ ಭುವಃ ಅಂತ ತಗೊಂತೀವಿ. ಭವತೀತಿ ಭುವಃ ಅಂತ ಹೇಳ್ತಾರೆ. ಅಂದ್ರೆ ಭವತಿ ಅಂದ್ರೆ ಪೂರ್ಣವಾಗಿರುವವನು ಅಂತ. ನಿರ್ದಿಷ್ಟವಾದ ಇರುವಿಕೆಯುಳ್ಳ ಭಗವಂತ, ಎಲ್ಲಾ ಕಡೆ ಅಭಿವ್ಯಕ್ತವಾಗುವ ಭಗವಂತ, ಸ್ಫೂರ್ತಿಯ ಸೆಲೆ, ಎಲ್ಲಾ ಚಟುವಟಿಕೆಗಳ ಮೂಲ ಸ್ಫೂರ್ತಿ ಭಗವಂತನಾಗಿದ್ದಾನೆ. ಎಲ್ಲಾ ಕಡೆ ಪ್ರಕಾಶಮಾನವಾಗಿರುವ, ಎಲ್ಲರನ್ನ ಪ್ರೇರಣೆ ಮಾಡುವ ಅಂತಹ ಶಕ್ತಿ ಭಗವಂತ ಭುವಃ. ಭೂಮಿಯನ್ನ ನಿಯಂತ್ರಿಸುವ ದೇವತೆಯ ಒಳಗಿದ್ದು ಎಲ್ಲವನ್ನ ನಿಯಮಬದ್ಧವಾಗಿ ನಡೆಸುವ ಭಗವಂತನನ್ನ ಭುವಃ ಅಂತ ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಭಗವಂತನಿಗೆ ಎಂದೂ ಸಹ ಹುಟ್ಟಿಲ್ಲ. ನ ಭವತಿ ಅಥವಾ ಅಧಿಕಂ ಭವತಿ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಎರಡೂ ಸಹ ಹೌದು. ಅಂದ್ರೆ ಹುಟ್ಟಿಲ್ಲದ ಸರ್ವಶ್ರೇಷ್ಠ ಭಗವಂತನನ್ನ ಅಭುಹು ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಮುಂದಿನ ನಾಮ ಧರ್ಮಯೂಪ. ಧರ್ಮಯೂಪ ಅಂತ ಅಂದರೆ ನಮ್ಮ ಸಂಪ್ರದಾಯದಲ್ಲಿ ಹಾಗೂ ಶಾಸ್ತ್ರದಲ್ಲಿ ಹೇಳ್ತಾ ಹೋಗ್ತಾರೆ, ನಾವು ಏನು ಆಹಾರವನ್ನು ತಿಂತೀವಿ ಅದನ್ನು ಮೊದಲು ಭಗವಂತನಿಗೆ ಅರ್ಪಿಸಿ ನಾವು ತಿನ್ನಬೇಕು ಅಂತ. ಹಾಗಾಗಿ
ಇಲ್ಲಿ ನಾವು ಏನೆಲ್ಲ ಆಹಾರವನ್ನು ತಿಂತೀವಿ ಆ ಸಾತ್ವಿಕ ಆಹಾರವನ್ನು ಭಗವಂತನಿಗೆ ಅರ್ಪಿಸಬೇಕು ಹಾಗೂ ಸಾತ್ವಿಕ ಆಹಾರವನ್ನು ನಾವು ಸೇವಿಸಬೇಕು ಅಂತ ಹೇಳ್ತಾ ಹೋಗ್ತಾರೆ. ಧರ್ಮ ಸ್ವರೂಪದಲ್ಲಿ ಕುಳಿತು ಯಜ್ಞದಲ್ಲಿ ಕೊಟ್ಟ ಆಹುತಿಯನ್ನು ಸ್ವೀಕಾರ ಮಾಡಿ ಧರ್ಮಕ್ಕೆ ಆಧಾರ ಸ್ತಂಭನಾಗಿ ನಿಂತ ಭಗವಂತನನ್ನು ಧರ್ಮಯೂಪಃ ಅಂತ ಕರಿತಿದ್ದೀವಿ. ಇನ್ನೊಂದು ಅರ್ಥದಲ್ಲಿ ಧರ್ಮಯೂಗಳು ಅಂತ ಅಂದರೆ ಧರ್ಮದಲ್ಲಿ ಜೊತೆಗೆ ಕೂಡಿಕೊಂಡವರು ಅಂತ. ಧರ್ಮಯುಗಳಿಗೆ ಪಾಹಿ ಅಂದರೆ ರಕ್ಷಕ ಭಗವಂತನನ್ನು ನಾವಿಲ್ಲಿ ಧರ್ಮಯೂಪ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಮಹಾಮಖಃ ಅಂತ ತೆಗೆದುಕೊಂಡ್ರೆ ಮಖ ಅಂದರೆ ಯಜ್ಞ, ಯಶಸ್ಸು, ಸಂಪತ್ತು ಇತ್ಯಾದಿ. ಎಲ್ಲ ಯಜ್ಞಗಳು, ಎಲ್ಲ ಯಶಸ್ಸು, ಎಲ್ಲ ಸಂಪತ್ತು ಯಾರಲ್ಲಿ ಮಹತ್ತರವಾಗಿದೆಯೋ, ಯಾರ ಕುರಿತಾಗಿ ನಾವು ಮಾಡಿದ ಯಜ್ಞ ಮಹತ್ತರವಾಗಿದೆಯೋ ಅವನನ್ನು ನಾವಿಲ್ಲಿ ಮಹಾಮಖಃ ಅಂತ ಹೇಳ್ತೀವಿ. ಇಲ್ಲಿ ಮಖ ಅಂದರೆ ಯಜ್ಞ, ಭಗವಂತನಿಗಿಂತ ಮಹತ್ತರವಾಗಿರೋದು ಇನ್ಯಾರೂ ಇಲ್ಲ. ಹಾಗಾಗಿ ಭಗವಂತನನ್ನು ಮಹಾಮಖಃ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ನಕ್ಷತ್ರ ನೇಮಿ ಅಂತ ತೆಗೆದುಕೊಂಡ್ರೆ ನಕ್ಷತ್ರ ಎಂದಾಕ್ಷಣ ನಮಗೆ ತಿಳಿಯೋದು ಆಕಾಶದಲ್ಲಿ ಅನೇಕ ಜ್ಯೋತಿರ್ವರ್ಷಗಳ ದೂರದಲ್ಲಿರುವ ಅಸಂಖ್ಯಾತ ನಕ್ಷತ್ರಗಳು. ಆ ಒಂದು ವಿಸ್ಮಯ ಲೋಕ ನಮ್ಮ ಕಣ್ಮುಂದೆ ಬರ್ತಾ ಹೋಗುತ್ತೆ. ಇಂತಹ ನಕ್ಷತ್ರ ಮಂಡಳಕ್ಕೆ ಆಧಾರವಾಗಿ ಅಂದರೆ ನೇಮಿಯಾಗಿ ನಿಂತ ಭಗವಂತನನ್ನು ನಕ್ಷತ್ರ ನೇಮಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಕ್ಷತ್ರ ಅಂದರೆ ಕ್ಷತ್ರಿಗೊಂಡವನು ಅಂದರೆ ರಕ್ಷಿಸುವವನು ಹಾಗೂ ಆಳುವವನು ಅಂತ. ಉದಾಹರಣೆ ಕ್ಷತ್ರಿಯರು. ಹಾಗೆ ನಕ್ಷತ್ರರು ಅಂದರೆ ಭಗವಂತನಲ್ಲದೆ ಇನ್ನೂ ಯಾರೂ ನಿಯಂತ್ರಿಸದಲ್ಲೂ ಇಲ್ಲದವರು ಅಂತ. ಹಾಗಾಗಿ ಪರಮಾತ್ಮನೊಬ್ಬನೇ ಜಗದೊಡೆಯ ಎಂದು ನಂಬುವ ಭಕ್ತರಿಗೆ ಆಸರೆಯಾದ ಭಗವಂತನನ್ನು ನಾವಿಲ್ಲಿ ನಕ್ಷತ್ರ ನೇಮಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ನಕ್ಷತ್ರಿ ಅಂತ ಅಂದರೆ ತಾರೆಗಳ ಅಭಿಮಾನಿ ದೇವತೆಗಳು 27. ಇವರ ಪತಿಯಾದ ಚಂದ್ರನೊಳಗೆ ಧನ್ವಂತ್ರಿ ರೂಪಿ ಭಗವಂತನನ್ನು ನಕ್ಷತ್ರಿ ಅಂತ ನಾವು ಕರಿತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ಅಸಂಖ್ಯೇಯ ನಕ್ಷತ್ರಗಳನ್ನು ಸೃಷ್ಟಿಸಿ ನಿಯಮಿಸಿರುವ ಭಗವಂತನನ್ನು ನಕ್ಷತ್ರಿ ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ಕ್ಷಮಃ ಅಂತ ತೆಗೆದುಕೊಂಡ್ರೆ ಕ್ಷಮತೆ ಇತಿ ಕ್ಷಮ ಅಂತ ಹೇಳ್ತಾರೆ. ಅಂದರೆ ಎಲ್ಲವನ್ನ ಕ್ಷಮಿಸುವ ಭಗವಂತ ಕ್ಷಮಃ. ಕ್ಷಮೆ ಅಂದರೆ ಎದುರಾಳಿಗಳ ಪ್ರತಿಭಟನೆಯನ್ನು ತಡೆದುಕೊಳ್ಳುವ ಸೋಲಿಲ್ಲದ ಸಹನಾಮೂರ್ತಿ ಅಂತ. ಭಗವಂತನ ಕ್ಷಮಾಗುಣವನ್ನು ಹೇಳಬೇಕಂದ್ರೆ ಹಲವಾರು ಉದಾಹರಣೆಗಳು ನಮ್ಮ ಕಣ್ಮುಂದೆ ಬರ್ತಾ ಹೋಗುತ್ತೆ. ರಾಮಾವತಾರದಲ್ಲಿ ಅವನ ಸಂಪೂರ್ಣ ಕ್ಷಮೆ, ತಾಳ್ಮೆ, ಸಹನೆ ಇದಕ್ಕೆ ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳಬಹುದು. ಅಷ್ಟೇ ಅಲ್ಲದೆ ಕೋಪಗೊಂಡು ಕರ್ತವ್ಯ ನಿರತವಾದ ದ್ವಾರಪಾಲಕರನ್ನು ಜಯಾವಿಜಯರ ಮೇಲೆ ಶಾಪವನ್ನಿತ್ತ ಸನಕಾದಿಗಳನ್ನು ಭಗವಂತ ಕಂಡ ಬಗೆ ಇರಬಹುದು. ಅಥವಾ ಕೋಪಗೊಂಡು ಭಗವಂತನ ಮೇಲೆ ಭೃಗು ಮಹರ್ಷಿಗಳು ಭಗವಂತನ ಎದೆಗೆ ಒದೀತಾರೆ. ಅವರನ್ನು ಆ ಸಂದರ್ಭವನ್ನು ತೆಗೆದುಕೊಂಡ ರೀತಿ ಇರ್ಬೋದು. ಇದೆಲ್ಲ ಅವನ ಕ್ಷಮಾಗುಣಕ್ಕೆ ಶ್ರೇಷ್ಠವಾದ ನಿದರ್ಶನಗಳು ಅಂತಲೇ ನಾವು ತಗೋಬಹುದು. ಭಗವಂತ ಕ್ಷಮಿಸದೇ ಇದ್ದರೆ ನಾವು ನಮ್ಮ ಪಾಪದಿಂದ ಆಚೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಒಂದು ಜನ್ಮದಲ್ಲಿ ಮುಂದಿನ 10 ಜನ್ಮಕ್ಕೆ ಬೇಕಾಗುವಷ್ಟು ಪಾಪಗಳನ್ನು ನಾವು ಕಲೆ ಹಾಕ್ಬಿಡ್ತೀವಿ. ಆದರೆ ಭಗವಂತ ಅವೆಲ್ಲವನ್ನು ಕ್ಷಮಿಸಿ ನಮ್ಮನ್ನು ಮುಕ್ತಿ ಮಾರ್ಗದೆಡೆಗೆ ಕೊಂಡೊಯ್ಯುವ ಭಗವಂತನನ್ನು ನಾವಿಲ್ಲಿ ಕ್ಷಮಃ ಅಂತ ಹೇಳ್ತೀವಿ. ಇನ್ನು ಕ್ಷಾಮಃ ಅಂತ ತೆಗೆದುಕೊಂಡ್ರೆ ಎಲ್ಲವನ್ನ ಕ್ಷಮಿಸಿ ಮೋಕ್ಷ ಮಾರ್ಗವನ್ನು ತೋರಿಸುವ ಭಗವಂತ ಕೆಲವೊಮ್ಮೆ ಅನ್ನಕ್ಕೂ ಗತಿ ಇಲ್ಲದ ಹಾಗೆ ಕ್ಷಾಮನೆಯನ್ನು ನೀಡ್ತಾ ಹೋಗ್ತಾನೆ. ಇದು ಅವನು ನಮ್ಮ ಅಜ್ಞಾನವನ್ನು ತೊಳೆಯೋ ರೀತಿ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಕ್ಷ ಪ್ಲಸ್ ಆಮ ಕ್ಷಾಮ ಅಂತಾರೆ. ಕ್ಷ ಅಂದರೆ ಕ್ಷ ಪಯತಿ ಅಂದರೆ ನಾಶ ಮಾಡುವುದು, ಆಮ ಅಂದರೆ ಅಜ್ಞಾನ. ಭಗವಂತ ಕೊಡುವ ಕಷ್ಟದಲ್ಲಿ ಅಸಾಧಾರಣ ಕಾರುಣ್ಯ ಅಡಗಿರುತ್ತೆ. ನಮ್ಮ ಅಜ್ಞಾನವನ್ನು ನಾಶ ಮಾಡಿ ಜ್ಞಾನದ ಪಕ್ವತೆಯನ್ನು ಕೊಂಡೊಯ್ಯುವ ಭಗವಂತನನ್ನು ನಾವಿಲ್ಲಿ ಕ್ಷಾಮ ಅಂತ ನಾವಿಲ್ಲಿ ತೆಗೆದುಕೊಳ್ತಾ ಹೋಗ್ತೇವೆ. ಇನ್ನು ಸಮೀಹನಃ ಅಂತ ತೆಗೆದುಕೊಂಡ್ರೆ ಸಮೀಹ ಅಂದರೆ ಸಮೀಚೀನವಾದ ಕ್ರಿಯೆ. ಭಗವಂತ ಸರ್ವ ಕ್ರಿಯೆಯಲ್ಲೂ 100ಕ್ಕೆ 100 ಪರಿಪೂರ್ಣ. ಆತನ ಸೃಷ್ಟಿಯಲ್ಲಿ ಅಪರಿಪೂರ್ಣತೆ ಇರೋದಿಲ್ಲ. ಆದರೆ ನಾವು
ಪರಿಪೂರ್ಣರಲ್ಲ. ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮನ್ನು ನಡೆಸಿ ನಮ್ಮನ್ನು ಒಳಿತು ಮಾಡುವ ಭಗವಂತನನ್ನು ನಾವಿಲ್ಲಿ ಸಮೀಹನಃ ಅಂತ ತೆಗೆದುಕೊಳ್ಬಹುದು. ಇನ್ನು 48ನೇ ಶ್ಲೋಕಕ್ಕೆ ಬರೋದಾದರೆ, ಯಜ್ಞ ಇಜ್ಜೋ ಮಹೇಜಶ್ಚ ಕ್ರತುಸ್ಸತ್ರಂ ಸತಾಂಗತಿ ಸರ್ವದರ್ಶಿ ವಿಮುಕ್ತಾತ್ಮ ಸರ್ವಜ್ಞೋ ಜ್ಞಾನಮುತ್ತಮಂ. ಇಲ್ಲಿ ಮೊದಲನೇ ನಾಮ ಜ್ಞಾನಃ ಅಂತ ಬರುತ್ತೆ. ವಿಶ್ವದ ಸೃಷ್ಟಿಯೇ ಒಂದು ಯಜ್ಞ. ಎಲ್ಲೆಡೆ ಹರಡಿರುವ ವಸ್ತುಗಳನ್ನು ಒಂದು ಕಡೆ ಗೂಡಿಸೋದು ಯಜ್ಞ ಅಂತಾರೆ. ಬೇರೆ ಬೇರೆ ಕಡೆಯಿಂದ ಬಂದು ಒಂದು ಕಡೆ ಸೇರಿ ಜ್ಞಾನಾರ್ಜನೆ ಮಾಡುವುದು ಸಹ ಜ್ಞಾನ ಯಜ್ಞ. ಸೃಷ್ಟಿಯಲ್ಲಿ ಆದಿಯಲ್ಲಿ ಪರಮಾಣುಗಳ ಪುಂಜನಾಗಿದ್ದು ಈ ಸೃಷ್ಟಿಯನ್ನು ಒಂದುಗೂಡಿಸಿ ಪ್ರಪಂಚ ಸೃಷ್ಟಿ ಮಾಡಿದ ಭಗವಂತನನ್ನು ನಾವಿಲ್ಲಿ ಯಜ್ಞ ಅಂತ ಕರಿತಾ ಹೋಗ್ತೀವಿ. ಹಾಗೆ ಇರುವುದೆಲ್ಲವನ್ನು ಬಲ್ಲವನು ಹಾಗೂ ಯಜ್ಞದಲ್ಲಿ ನೆಲೆಸಿದವನು ಆತ ಭಗವಂತ ಯಜ್ಞ. ನಾವು ಅಗ್ನಿ ಮುಖೇನ ಮಾಡುವ ಯಜ್ಞ ಕೂಡ ಈ ಸೃಷ್ಟಿಯ ಸಂಕೇತ ಅಂತ ಹೇಳ್ತಾರೆ. ಯಜ್ಞಕುಂಡ ಸೃಷ್ಟಿಗೆ ಕಾರಣವಾದ ಗರ್ಭ, ಅದರೊಳಗೆ ಪ್ರಜ್ವಲಿಸುವ ಅಗ್ನಿ ಜೀವ, ತುಪ್ಪದ ಆಹುತಿ ವೀರ್ಯ. ಹೀಗೆ ಸೃಷ್ಟಿಗೆ ಮೂಲ ಕಾರಣವಾದ ಶಕ್ತಿ ಭಗವಂತ ಯಜ್ಞ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಇಜ್ಯ ಅಂತ ಅಂದರೆ ಎಲ್ಲರಿಂದ ಇಜ್ಯನಾದ ಭಗವಂತ ಇಜ್ಯ. ಇಲ್ಲಿ ಇಜ್ಯ ಅಂದರೆ ಎಲ್ಲರಿಂದ ಪೂಜಿಸಲ್ಪಡುವವನು. ಯಜ್ಞದಲ್ಲಿ ನಾವು ಪೂಜೆ ಮಾಡುವುದು ಬೆಂಕಿಯನ್ನಲ್ಲ, ಅಗ್ನಿ ಮುಖೇನ ಅಗ್ನಿನಾರಾಯಣನ ಪೂಜೆ ಯಜ್ಞ. ಈ ಅರಿವಿಲ್ಲದೆ ಯಜ್ಞವನ್ನು ಮಾಡಿದರೆ ಹೊಗೆ ತಿಂದು ನಾವು ಬರೀ ಹೊಗೆ ಅಂತ ಹೇಳ್ತೀವಿ. ಆದರೆ ನಮ್ಮ ಪೂಜೆ ಅಗ್ನಿನಾರಾಯಣನಿಂದ ಸೂರ್ಯನಾರಾಯಣನನ್ನು ಸೇರಿ ಮರಳಿ ನರನಾರಾಯಣನನ್ನು ತಲುಪೋದು ಅನ್ನೋ ಜ್ಞಾನ ನಮ್ಮಲ್ಲಿರಬೇಕು. ಇದಕ್ಕಾಗಿ ದೇವರನ್ನು ಕುರಿತು ಮಾಡುವ ಯಜ್ಞ ಯಾವಾಗಲೂ ಹಗಲು ಹೊತ್ತಿನಲ್ಲೇ ಅತಿ ಹೆಚ್ಚು ನಡೆಯುತ್ತಾ ಹೋಗುತ್ತೆ. ಹಾಗೆ ಅಗ್ನಿಯ 7 ಬಣ್ಣಗಳ ಮೂಲಕ ಸೂರ್ಯನ 7 ಬಣ್ಣಗಳಲ್ಲಿ ಲೀನವಾಗುವ ಯಜ್ಞಶಕ್ತಿ ಹಾಗೂ ವಾತಾವರಣವನ್ನು ಸೇರಿ ಲೋಕಕ್ಕೆ ಮಂಗಳಕರವನ್ನುಂಟು ಮಾಡ್ತಾ ಹೋಗುತ್ತೆ. ಹೀಗೆ ಯಜ್ಞಗಳಿಂದ ಆರಾಧ್ಯನಾದ ಭಗವಂತನನ್ನು ನಾವಿಲ್ಲಿ ಇಜ್ಯ ಅಂತ ಕರಿತೀವಿ. ಇನ್ನು ಮಹೇಜಶ್ಚ ಅಂತ ತೆಗೆದುಕೊಂಡ್ರೆ ಯಜ್ಞಗಳಿಂದ ಪೂಜಿಸಲ್ಪಡುವ ಶಕ್ತಿಗಳಲ್ಲಿ ಮಹತ್ತಾದ ಶಕ್ತಿ ಮಹೇಜ್ಯ. ಇಲ್ಲಿ ಮಹಾ ಅಂದರೆ ಮಹತ್ತಾದ, ನಮ್ಮಿಂದ ದೊಡ್ಡದಾದ, ಪೂಜನೀಯವಾದ ಇತ್ಯಾದಿ ಅರ್ಥಗಳು ಬರ್ತಾ ಹೋಗುತ್ತೆ. ಮಹಃ ಪ್ಲಸ್ ಇಜ್ಯ ಮಹೇಜ್ಯ. ಮಹಃ ಅಂದರೆ ಉತ್ಸವ, ಸಂಭ್ರಮಾಚರಣೆ, ಹಬ್ಬ ಇತ್ಯಾದಿ ಉತ್ಸವಗಳ ಪೂಜೆಯನ್ನು ಸ್ವೀಕರಿಸುವವ, ದೇವತೆಗಳ ಅಂತರ್ಯಾಮಿ ಭಗವಂತ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅನ್ನೋ ಹಾಗೆ ನಾವು ಯಾವ ದೇವತೆಗಳನ್ನು ಪೂಜಿಸಿದ್ರೂ ಆ ಪೂಜೆಯನ್ನು ಸ್ವೀಕರಿಸುವ ಆ ಭಗವಂತ. ಉದಾಹರಣೆ, ಹನುಮ ಜಯಂತಿಯ ಉತ್ಸವದಲ್ಲಿ ಆಂಜನೇಯನನ್ನು ಪೂಜೆ ಮಾಡಿದ್ರೂ ಸಹ ಅದು ಹೋಗಿ ಸೇರೋದು ರಾಮಚಂದ್ರನನ್ನು. ಏಕೆಂದರೆ ಆಂಜನೇಯ ಯಾರನ್ನು ಪೂಜೆ ಮಾಡ್ತಾನೆ ಅಂತ ನಾವು ನೋಡಬೇಕಾಗತ್ತೆ. ಹಾಗೆ ಉತ್ಸವಗಳಷ್ಟೇ ಅಲ್ಲ, ಮದುವೆ, ಹುಟ್ಟುಹಬ್ಬ, ಇನ್ಯಾವುದೋ ಸಂಭ್ರಮಾಚರಣೆಯಲ್ಲಿ ಪೂಜೆಯನ್ನು ಸ್ವೀಕರಿಸುವ ಮಹೇಜ್ಯನಾದ ಭಗವಂತನನ್ನು ನಾವಿಲ್ಲಿ ಮಹೇಜಶ್ಚ ಅಂತೀವಿ. ನಾವು ನಮ್ಮ ಮಗುವಿನ ಹುಟ್ಟುಹಬ್ಬ ಆಚರಿಸ್ತೇವೆ. ಈ ಹಿಂದೆ ಹೇಳಿದಂತೆ ಒಂದು ಜೀವ ಹುಟ್ಟಿದಾಗ ಆ ಜೀವದೊಂದಿಗೆ ರಕ್ಷಕನಾಗಿ ಬಿಂದು ಸ್ವರೂಪಿ ಭಗವಂತನ ಜನನವಾಗ್ತಾ ಹೋಗುತ್ತೆ. ಆದರೆ ನಾವು ಆಚರಿಸೋದು ಹುಟ್ಟುಹಬ್ಬ ಅಂತ. ಅಂದರೆ ಆ ಬಿಂದು ಸ್ವರೂಪಿ ಭಗವಂತನ ಆರಾಧನೆಯೇ ಅಲ್ಲಿ ಅಡಗಿರುತ್ತೆ. ಇನ್ನು ನಾವು ಹೇಳಬೇಕು ಅಂತ ಅಂದರೆ, ಒಬ್ಬ ಮನುಷ್ಯ 100 ವರ್ಷ ಬದುಕಿದರೆ ಆತನ ದೇಹದೊಳಗೆ ಬಿಂದು ಸ್ವರೂಪಿ ಭಗವಂತ 100 ವರ್ಷ ಕೂತಿರ್ತಾನೆ ಅನ್ನೋ ಅರ್ಥ. ಈ ಕಾರಣದಿಂದಲೇ ಭಗವಂತನನ್ನು ಶತಾರ್ಷಿ ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ಮದುವೆ, ಪ್ರೀತಿ, ದಾಂಪತ್ಯ, ಬಾಂಧವ್ಯ ಇತ್ಯಾದಿ ಈ ಎಲ್ಲವುದರಲ್ಲಿ ನಮ್ಮೊಳಗೆ ಕೂತು ಭಗವಂತ ಪ್ರೀತಿಯ ಬೀಜವನ್ನು ಬಿತ್ತುತ್ತಾ ಹೋಗ್ತಾನೆ. ಇಲ್ಲಿ ಕೆಲವೊಮ್ಮೆ ನಾವು ಹೇಳುವುದುಂಟು, ನಮ್ಮಲ್ಲಿ ಪ್ರೀತಿ ಇಲ್ಲ, ಸ್ನೇಹ ಇಲ್ಲ ಅಂತ. ಆದರೆ ನಮ್ಮನ್ನು ಆ ಪ್ರೀತಿಯ ಬಲೆಗೆ ಬೀಳಿಸುವವನು ಅವನೇ. ಆ ಪ್ರೀತಿಯ ಬೀಜವನ್ನು ಅಂಕುರ ಮಾಡಿಸುವವನು ಸಹ ಭಗವಂತನೇ ಆಗಿರ್ತಾನೆ. ಇದಕ್ಕೆಲ್ಲ ಏನು ಕಾರಣ ಅಂತ ನೋಡಿದಾಗ, ನಮ್ಮ ಪೂರ್ವ ಜನ್ಮ ಹಾಗೂ ನಮ್ಮೊಳಗಿದ್ದು ನಮ್ಮಲ್ಲಿ ಪ್ರೀತಿಯ ಬೀಜವನ್ನು ಚಿಗುರಿಸೋ ಭಗವಂತ. ಜೀವದಲ್ಲಿ ಗಂಡು ಹೆಣ್ಣಿನ ನಡುವೆ ಅನ್ಯೋನ್ಯ ಪ್ರೀತಿ
ಕೊನೆಯ ತನಕ ಬೆಸಿಬೇಕು ಅಂದ್ರೂ ಸಹ ಅದಕ್ಕೆ ಕಾರಣ ಭಗವಂತ. ಆದ್ದರಿಂದ ಇಲ್ಲಿ ದಾಂಪತ್ಯ ಕೂಡ ಭಗವಂತನ ಅನುಗ್ರಹವೇ ಆಗಿರುತ್ತೆ. ಇನ್ನು ನಾವು ಪ್ರತಿನಿತ್ಯ ಮಾಡುವ ಗೋಪೂಜೆ, ತುಳಸಿ ಪೂಜೆ ಎಲ್ಲವುದರಲ್ಲೂ ಆರಾಧ್ಯನಾಗುವ ಭಗವಂತನನ್ನು ಎಲ್ಲವುದರಲ್ಲೂ ಇಜ್ಜನಾದವನು ಭಗವಂತ ಮಹೇಜ್ಜಶ್ಚ ಅಂತ ನಾವಿಲ್ಲಿ ಹೇಳ್ತೀವಿ. ಇನ್ನು ಕ್ರತುಹು ಅಂತ ತೆಗೆದುಕೊಂಡ್ರೆ ಯಜ್ಞದಲ್ಲಿ ಅನೇಕ ವಿಧದ ಯಜ್ಞಗಳಿರುತ್ತೆ. ಮೊದಲು 3 ದಿನಗಳ ಯಜ್ಞ, 6 ದಿನದ ಯಜ್ಞ, ಚಾತುರ್ಮಾಸ ಯಜ್ಞ ಇತ್ಯಾದಿ. ಇಂತಹ ಯಜ್ಞದಲ್ಲಿ ದಿನಂಪ್ರತಿ 3 ಬಾರಿ ಭಗವಂತ ಆಹುತಿಯನ್ನು ಕೊಡ್ತಾ ಹೋಗ್ತಾರೆ. ಆ ಎಲ್ಲವನ್ನ ಸ್ವೀಕರಿಸುವ ಭಗವಂತನನ್ನು ಇಲ್ಲಿ ನಾವು ಕ್ರತುಹು ಅಂತ ಹೇಳ್ತೀವಿ. ಈ ಕ್ರಿಯೆಯಲ್ಲಿ ಕ್ರತು ಅಂತ ಹೇಳ್ತಾರೆ, ಅಂದರೆ ಆಹುತಿಯನ್ನು ಏನು ಹಾಕ್ತಾರೆ ಅದನ್ನೂ ಸಹ ಕ್ರತು ಅಂತಾರೆ. ನಮ್ಮ ಕೈಯಿಂದ ಕ್ರತುವನ್ನು ಮಾಡಿಸಿ ಪ್ರತಿದಿನ ಕ್ರತುವನ್ನು ಸ್ವೀಕಾರ ಮಾಡುವ ಭಗವಂತನನ್ನು ಕ್ರತು ಅಂತೀವಿ. ಕ್ರತು ಸಾಂಘವಾಗಿ ನೆರವೇರಿಸಬೇಕಾದ್ರೆ ನಮ್ಮಲ್ಲಿ ನಂಬಿಕೆ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ತುಂಬ ಅವಶ್ಯಕತೆ ಇದ್ದೇ ಇರುತ್ತೆ. ನಮ್ಮ ಹಿಂದೆ ನಿಂತು ಕ್ರಿಯೆಯನ್ನು ಮಾಡಿಸುವ ಭಗವಂತ ಹಾಗೂ ನಮ್ಮಲ್ಲಿ ಆ ಕ್ರಿಯೆಯನ್ನು, ಇಚ್ಛಾಶಕ್ತಿಯನ್ನು ಕೊಡುವ ಜ್ಞಾನ ಸ್ವರೂಪ ಭಗವಂತ ಹಾಗೂ ಕರ್ಮದ ಕಟ್ಟಿನಿಂದ ನಮ್ಮನ್ನು ಪಾರು ಮಾಡುವ ಭಗವಂತನನ್ನು ನಾವಿಲ್ಲಿ ಕ್ರತುಹು ಅಂತೀವಿ. ಇನ್ನು ಮುಂದಿನ ನಾಮ ಸತ್ರಂ. ಸತ್ರ ಕೂಡ ಯಜ್ಞ ಅನ್ನುವ ಅರ್ಥವನ್ನೇ ಕೊಡ್ತಾ ಹೋಗುತ್ತೆ. ಮನೆಯಲ್ಲಿ ನಮಗೋಸ್ಕರ ಅಗ್ನಿಮುಖೇನ ಮಾಡುವ ಕ್ರಿಯೆ ಯಾಗ. 10 ಜನ ಸೇರಿ ಅವರ ಸಮಕ್ಷಮದಲ್ಲಿ ಮಾಡುವುದು ಸತ್ರಯಾಗ. ಸಕಲರನ್ನು ರಕ್ಷಿಸಿ ಎಲ್ಲವನ್ನ ಏಕರೂಪದಲ್ಲಿ ಪಾಲಿಸುವ ಭಗವಂತನನ್ನು ನಾವಿಲ್ಲಿ ಸತ್ರಂ ಅಂತೀವಿ. ಇನ್ನು ಸತಾಂಗತಿ ಅಂತ ತೆಗೆದುಕೊಂಡ್ರೆ ಸಾತ್ವಿಕ ಗುಣಗಳಿಂದ ತುಂಬಿದ, ಯಾವಾಗಲೂ ಜ್ಞಾನದ ಮಾರ್ಗದಲ್ಲಿ ನಡೆವ ಸಜ್ಜನರಿಗೆ, ವಿದ್ವಾಂಸರನ್ನು ವಿಶೇಷವಾಗಿ ಪ್ರೀತಿ ಹಾಗೂ ರಕ್ಷಣೆಯನ್ನು ಕೊಡುವ ಭಗವಂತನನ್ನು ಸತಾಂಗತಿ ಅಂತ ಹೇಳ್ತೀವಿ. ಇದನ್ನು 18ನೇ ಅಧ್ಯಾಯದಲ್ಲೂ ಸಹ ಭಗವಂತ ವಿಶೇಷವಾಗಿ ಹೇಳ್ತಾ ಹೋಗ್ತಾನೆ ಭಗವದ್ಗೀತೆಯಲ್ಲಿ. ಯಾರು ನನ್ನ ನಾಮವನ್ನು ನಿಷ್ಕಾಮವಾಗಿ ನನ್ನ ಪಠನೆ ಮಾಡ್ತಾರೆ ಅವರನ್ನ ರಕ್ಷಣೆ ಭಾರ ನಂದು ಅಂತ ಹೇಳ್ತಾ ಹೋಗ್ತಾನೆ. ಇದಕ್ಕೆ ಉತ್ತಮ ಉದಾಹರಣೆ ಅಥವಾ ನಿದರ್ಶನ ಅಂದರೆ ಮಹಾಭಾರತ. ಅಂದರೆ ಸಜ್ಜನರಾದ ಪಾಂಡವರನ್ನು ದ್ರೋಹಿಯಾದ ಕೌರವರಿಂದ ಕಾಪಾಡಲು ಸಹಾಯ ಮಾಡಿ ಅವರನ್ನು ರಕ್ಷಣೆ ಮಾಡಿ, ಅಂದರೆ ಪಾಂಡವರನ್ನು ರಕ್ಷಣೆ ಮಾಡಿ ಕೌರವವನ್ನು ಶಿಕ್ಷೆ ಮಾಡಿದ ಉದಾಹರಣೆಯನ್ನು ನಾವು ನೋಡಲೇಬಹುದು. ಹಾಗಾಗಿಯೂ ಸಹ ಭಗವಂತನನ್ನು ಸತಾಂಗತಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಸರ್ವದರ್ಶಿ ಅಂತ ತೆಗೆದುಕೊಂಡ್ರೆ ಎಲ್ಲವನ್ನ ಕಾಣುವವನು ಹಾಗೂ ಕಾಣಿಸುವವನು ಸರ್ವದರ್ಶಿ. ನಮಗೆ ಗೊತ್ತಿರೋದು ಕೇವಲ ವರ್ತಮಾನ ಹಾಗೂ ಈ ಜನ್ಮದ ವಿಷಯ ಮಾತ್ರ. ನಮ್ಮ ಪೂರ್ವ ಜನ್ಮದ್ದು ನಾವೇನು ಮಾಡಿದ್ದೀವಿ, ನಮ್ಮ ಕರ್ಮಗಳೇನಿತ್ತು ನಮಗೆ ಗೊತ್ತಿಲ್ಲ. ಈ ಜನ್ಮದ ಬಗ್ಗೆ ಮಾತ್ರ ನಾವು ಯೋಚನೆಯನ್ನು ಮಾಡ್ತೀವಿ. ಆದರೆ ಭಗವಂತ ಸರ್ವ ಜನ್ಮದ ಬಗ್ಗೆ, ಸರ್ವ ಕಾಲದ ಬಗ್ಗೆ, ಸರ್ವ ಜೀವನದ ಸ್ಥಿತಿಗತಿಗಳು ಸಹ ಅವನಿಗೆ ಗೊತ್ತಿರುತ್ತೆ. ನಮಗೆ ನಮ್ಮ ಹಿಂದಿನ ಜನ್ಮದ ಫಲ ಏನು ಅಂತ ಗೊತ್ತಿರೋದಿಲ್ಲ. ಆದರೆ ಅವನು ಆ ಫಲವನ್ನು ಕೊಡೋದು ಮಾತ್ರ ತಪ್ಪಿಸೋದಿಲ್ಲ. ಅದು ಒಳ್ಳೆಯದಾಗಬಹುದು, ಕೆಟ್ಟದಾಗಬಹುದು. ಹುಟ್ಟುವಾಗಲೇ ನಾವು ಜನ್ಮಾಂತರದ ನಂಟಿನೊಂದಿಗೆ ನಾವು ಹುಟ್ಟುತ್ತಾ ಹೋಗ್ತೀವಿ. ಇದು ಕರ್ಮಚಕ್ರ ಅಂತ ಹೇಳ್ತಾರೆ. ಇದೆಲ್ಲವನ್ನು ಬಲ್ಲ ಭಗವಂತನನ್ನು ನಾವು ಸರ್ವದರ್ಶಿ ಅಂತೀವಿ. ಇನ್ನು ವಿಮುಕ್ತಾತ್ಮ ಅಂತ ತೆಗೆದುಕೊಂಡ್ರೆ ಯಾವ ಪೂರ್ವಗ್ರಹ ಹಾಗೂ ಯಾವ ಲೇಪವೂ ಇಲ್ಲದ ಭಗವಂತ ವಿಮುಕ್ತಾತ್ಮ. ಭಗವಂತ ಯಾವುದೇ ದ್ವೇಷ ಅಥವಾ ಸ್ವಂತ ಹಿತಾಸಕ್ತಿಗಾಗಿ ಜ್ಞಾನ, ಅಜ್ಞಾನ, ಬಡತನ, ಶ್ರೀಮಂತಿಕೆ ಕೊಡೋದಿಲ್ಲ. ಅವರವರ ಕರ್ಮ ಫಲಕ್ಕನುಗುಣವಾಗಿ ನಿರ್ಲಿಪ್ತನಾಗಿ ಈ ಸೃಷ್ಟಿ, ಸ್ಥಿತಿ, ಸಂಹಾರ ಕಾರ್ಯಗಳನ್ನು ನಿರಂತರ ನಿಯಮಬದ್ಧವಾಗಿ ಮಾಡ್ತಿರ್ತಾ ಇರ್ತಾನೆ. ಹಾಗಾಗಿ ಭಗವಂತನಿಗೆ ವಿಮುಕ್ತಾತ್ಮ ಅನ್ನುವ ಅನ್ವರ್ಥ ನಾಮ ಇದೆ. ಹಾಗೆ ಮುಕ್ತಿಯನ್ನು ಪಡೆದ ವಿಮುಕ್ತರಿಗೆ ಮುಕ್ತಿಯಲ್ಲೂ ನಿಯಮಕನಾದ ಭಗವಂತ ವಿಮುಕ್ತಾತ್ಮ. ಸರ್ವಜ್ಞ ಅಂತ ತೆಗೆದುಕೊಂಡ್ರೆ ಎಲ್ಲವನ್ನ ಬಲ್ಲ ಭಗವಂತ ಸರ್ವಜ್ಞ. ಜ್ಞಾನ ಸ್ವರೂಪವೂ ಹಾಗೂ ಪರಿಪೂರ್ಣನೂ ಆದ ಭಗವಂತನನ್ನು ನಾವಿಲ್ಲಿ ಸರ್ವಜ್ಞ ಅಂತೀವಿ. ಇನ್ನು ಜ್ಞಾನಮುತ್ತಮಂ ಅಂತ ತೆಗೆದುಕೊಂಡ್ರೆ ಜ್ಞಾನ ಅಂದರೆ ತಿಳಿದವನು, ಜ್ಞಾನಂ ಅಂದರೆ ತಿಳಿವು. ಭಗವಂತ ಸರ್ವೋತ್ತಮ ಜ್ಞಾನ ಸ್ವರೂಪವೂ ಹೌದು, ಜ್ಞಾನ ಉಳ್ಳವನೂ ಸಹ ಹೌದು. ಎಲ್ಲಕ್ಕಿಂತ ಮಿಗಿಲಾದ ಅನಂತ
ಜ್ಞಾನ ಸ್ವರೂಪ ಭಗವಂತನನ್ನು ನಾವಿಲ್ಲಿ ಜ್ಞಾನಮುತ್ತಮಂ ಅಂತ ಕರಿತಾ ಇದ್ದೀವಿ. ಅವನನ್ನು ತಿಳಿಯುವ ಜ್ಞಾನವನ್ನು ಭಗವಂತನೇ ಕೊಡಲಿ ಅಂತ ಕೇಳ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.